ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಸರ್ಕಾರಕ್ಕೆ ಸ್ಕೆಚ್ 135+1 ಅನ್ನುವಂತಹ ಜನಸಾಮಾನ್ಯರ ನಿರ್ಧಾರ. ಈ ಮ್ಯಾಂಡೇಟ್ ಅನ್ನು ತೆಗೆದುಕೊಂಡು ಕಳೆದ 1.5 ವರ್ಷಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ಆಗಾಗ ಹಗರಣದ ವಾಸನೆಗಳು ಬರುತ್ತೆ, ಕಾನೂನಾತ್ಮಕ ಹೋರಾಟಗಳು ಒಂದು ಕಡೆ ನಡೀತಾ ಇದ್ದಾರೆ. ಹಿರಿಯ ನಾಯಕ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಏನದು ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋದಕ್ಕೆ 1200 ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿದಕ್ಕೆ ಒಬ್ಬ ಶಾಸಕರು ಸಿದ್ಧರಿದ್ದಾರಂತೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡ್ತಿರುವಂತಹ ಷಡ್ಯಂತ್ರವಂತೆ. ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಇಂಥ ಹೇಳಿಕೆಗೆ ತಳ ಅಥವಾ ಬುಡ ಅನ್ನೋದಿದೆಯಾ ಅನ್ನೋದು ಮೊದಲನೇ ಪ್ರಶ್ನೆ. ಇದರ ನಡುವೆ ಯಾವ ಆಧಾರದಲ್ಲಿ ಯತ್ನಾಳ್ ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅಂಥದ್ದೇನಾದರೂ ಸತ್ಯ ಇದೆ ಅನ್ನೋದಾದರೆ ಅರ್ಧ ಸತ್ಯವನ್ನು ಯಾಕೆ ಹೇಳ್ತಾರೆ ಯತ್ನಾಳ್ ಅವರು? ಪೂರ್ಣ ಸತ್ಯವನ್ನು ಹೇಳಿದ್ರೆ ಖಂಡಿತವಾಗ್ಲೂ ಅಂಥದ್ದು ಯಾವುದಾದ್ರೂ ಪಿತೂರಿಗಳು ಹಿಂಬದಿಯಿಂದ ನಡೀತಾ ಇದ್ರೆ ಅದಕ್ಕಾದರೂ ಬ್ರೇಕ್ ಹಾಕಬಹುದು. ಇದೆಲ್ಲದ್ರ ಜೊತೆಗೆ ಒಂದಲ್ಲ ಎರಡಲ್ಲ, ಇದು 1200 ಕೋಟಿ ವಿಚಾರ. ಹಾಗಾಗಿ ತನಿಖೆ ಆಗಲೇಬೇಕು. ಇಡಿ ಹ್ಯಾಸ್ ಟು ಎಂಟರ್. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಆ 1200 ಕೋಟಿಯ ಕುರಿತಂತೆ ಮಾತಾಡೋಣ. ನಾನು ದಿವ್ಯಶ್ರೀ. ಆಡಳಿತ ಪಕ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಡೆಸ್ತಾ ಇದೆ. ಜನಸಾಮಾನ್ಯರು ಕೊಟ್ಟಿರುವಂಥ ನಿರ್ಧಾರ ಅದು 135+1 ಅನ್ನುವಂಥ ಮ್ಯಾಂಡೇಟ್. ನೋಡಿ, ಆಡಳಿತ ನಡ್ಸೋಕ್ಕಾಗಲಿಲ್ವಾ? ಜನ ಮ್ಯಾಂಡೇಟನ್ನು ಕೊಟ್ಟಿಲ್ವಾ? ಫೈನ್, ಆಡಳಿತ ನಡ್ಸೋಕ್ಕಾದರೂ ಬಿಡಬೇಕು. ಆದರೆ ಸದ್ಯಕ್ಕಾಗ್ತಿರುವಂತಹ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಆಡಳಿತನೂ ಮಾಡಲ್ಲ, ಆಡಳಿತ ನಡೆಸೋದಕ್ಕೂ ಬಿಡಲ್ಲ ಅನ್ನುವಂಥ ಸಿಚುವೇಶನ್ ಬಂದಿದೆಯಾ ಅನ್ನುವಂಥ ಅನುಮಾನ. ಸರ್ಕಾರವನ್ನು ಉರುಳಿಸೋದಕ್ಕೆ 1200 ಕೋಟಿ ರೆಡಿ ಇದೆಯಂತೆ. ಯಾರ ಪ್ರಕಾರ? ಯತ್ನಾಳ್ ಪ್ರಕಾರ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ಬಿಜೆಪಿ ಕಡೆಯಿಂದ ರೆಡಿ ಇದೆಯಂತೆ. ಇದು ಯತ್ನಾಳ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಆದರೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಅವಕಾಶ ನೀಡೋದಿಲ್ಲ. ರಾಜ್ಯ ರಾಜಕೀಯದಲ್ಲಿ ಯತ್ನಾಳ್ ಹೇಳಿಕೆಯ ಸದ್ದು ಗದ್ದಲ ಕೊಂಚ ಜೋರಾಗಿ ಆಗ್ತಾ ಇದೆ. ಐಟಿ ಇಡಿ ತನಿಖೆಗೆ ಆಗ್ರಹಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರತಿಕ್ರಿಯೆ ನೀಡೋದಕ್ಕೆ ಬಿಜೆಪಿ ನಾಯಕರು ನಿರಾಕರಿಸಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರವನ್ನು ಉರುಳಿಸೋದಕ್ಕೆ ಷಡ್ಯಂತ್ರ ಏನಾದರೂ ನಡೆದಿದೆಯಾ? ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಹಲವಾರು ವಿಚಾರಗಳಿದ್ದಾವೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಸುಭದ್ರ ಸರ್ಕಾರ, ಜನಸಾಮಾನ್ಯರು ಕೊಟ್ಟಿರುವಂತಹ ಒಂದು ಮ್ಯಾಂಡೇಟ್ ಇದು, ಜನರ ನಿರ್ಧಾರ. ಆ ನಿರ್ಧಾರವನ್ನು ನೀವು ಹಿಂಬದಿಯಿಂದ ಅಲುಗಾಡಿಸುವಂಥ ಪ್ರಯತ್ನ ಇದೆಯಲ್ಲ, ಅದೇ ಅಕ್ಷಮ್ಯ. ಅದು ಅರ್ಥ ಮಾಡ್ಕೋಬೇಕು. ಅದರ ನಡುವೆ ತಪ್ಪಾದಾಗ ವಿರೋಧ ಪಕ್ಷದವರು ತಪ್ಪಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕು. ರೈಟ್? ವಾಲ್ಮೀಕಿ ಹಗರಣ ಅಂತೀರಾ, ಮಾತಾಡಿ. ಮೂಡ ಹಗರಣ ಅಂತೀರಾ, ಮಾತಾಡಿ. ಅರ್ಕಾವತಿ ಅಂತೀರಾ, ಮಾತಾಡಿ. ಕಾನೂನಾತ್ಮಕವಾಗಿ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳಿ. ಆದರೆ ಭ್ರಷ್ಟ ಸರ್ಕಾರ, ಮತ್ತೊಂದು ಸರ್ಕಾರ ಅನ್ನುವಂಥ ಹೆಸರನ್ನು ಹೇಳಿ ಹಿಂಬದಿಯಿಂದ 1000-2000 ಕೋಟಿ ಇಟ್ಕೊಂಡು ಶಾಸಕರನ್ನು ಕೊಂಡುಕೊಂಡು ನೀವು ಸರ್ಕಾರವನ್ನೇ ಬೀಳಿಸೋದಕ್ಕೆ ಪ್ರಯತ್ನವನ್ನು ಅಸಲಿಗೆ ನೀವು ಮಾಡ್ತಾ ಇದ್ರೆ ನೀವು ಜನರ ನಿರ್ಧಾರದ ವಿರುದ್ಧ ಹೋಗ್ತಾ ಇದ್ದೀರಿ ಅಂತ ನೋಡಿ. ಬಿಜೆಪಿ ಅಂದ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ಜನ ತಿಳಿಸಿದ್ದಾರೆ ನೀವು ಯಾಕೆ ಬೇಡ ಅಂಥೇಳಿ. ಆದರೂ ಕೂಡ ನೀವು ಕಾಂಗ್ರೆಸ್ನವ್ರನ್ನ ಜೊತೆಯಲ್ಲಿ ಇಟ್ಕೊಂಡೇ 1200 ಕೋಟಿನ ಹೊಂದಿಸ್ಕೊಂಡ್ಬಿಟ್ಟು ಅದೇ ಕಾಂಗ್ರೆಸ್ಸನ್ನು ಬೀಳಿಸುವಂಥ ಪ್ರಯತ್ನ ಇದೆಯಲ್ಲ, ವಿಚ್ ಇಸ್ ನಾಟ್ ಗುಡ್. ಇದು ನಿಮಗೆ ಶೋಭೆ ಅಲ್ಲ. ರೈಟ್? ಈ ಬಗ್ಗೆ ಹಲವು ನಾಯಕರು ಮಾತಾಡಿದ್ದಾರೆ. ಏನೇನ ಹೇಳಿದ್ದಾರೆ ಬನ್ನಿ ಕೇಳೋಣ. ಜನ ಏನೋ ಹೆಚ್ಚು ಇದು ಆಗ್ತಾ ಇದೆ, ಆದರೆ ಭಾಳ ಹೆವಿ ಲಾಸ್ ಆಗ್ತಾ ಇದೆ ಅಂತೇಳಿ ಅವರೇ ರಿಪೋರ್ಟ್ ಹಾಕ್ಯಾರ. ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ, ಇಂಥ ವ್ಯವಸ್ಥೆ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ, ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕು ಅಂತಿರ್ಬೋದು, ಅವ್ರ ಬಳಿ ದುಡ್ಡು ಇರ್ಬೋದು, ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು. ಯಾಕಂದ್ರೆ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೊರಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ, ರಾಜ್ಯದಲ್ಲಿ ಚುನಾವಣೆ ಆಗಲಿ, ಬಿ ಜೆ ಪಿ ಪೂರ್ಣ ಬಹುಮತ ಬರ್ತದೆ. ಮತ್ತಿದು ಇಷ್ಟೆಲ್ಲ ಗೊಂದಲಮಯದ ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ. ನಾ ಹೇಳ್ದಲ್ರಿ, ಎಷ್ಟು ಕಾಂಗ್ರೆಸ್ನಾಗ ಅದಾರ, ಎಲ್ಲದ್ರಾಗ ಹೋದಾರ.
ಯಾರದಾರೂ ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡಿ ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ KPCC ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ವಾಟ್ ಎವರ್ ಈಸ್ ದೇರ್ ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಅವರು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಈಗ ಯಾರ್ಯಾರು ವೈಯಕ್ತಿಕವಾದಂಥ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗುದು. ಅವ್ರು ಹಿಂಗೆ ಹೇಳಿದ್ರು ಅದಕ್ಕೆ ನಮ್ದೇನು ಸೆಟ್ರದ್ದು ನಾಯಕ ಹೇಳ್ಬೇಕು. ಅದಕ್ಕೆ ಹಿರಿಯ ನಾಯಕರಿದ್ರೆ ಅದು ಪಾರ್ಟಿ ನೋಡ್ತದೆ ಅದನ್ನ. ಎಲ್ಲವೂ ಸರಿ ಇದೆ ಸರ್. ನಾ ಈ ಬಗ್ಗೆ ರಾಜಕೀಯ ಪಕ್ಷದ ವ್ಯವಸ್ಥೆ ಈಗ ನಡೆದ ಅಷ್ಟೇ. ನಾನು ಉಳಿದ ಬಗ್ಗೆ ನಾನು ಕಮಿಟ್ ಮಾಡ್ಲಿಕ್ಕೆ ಅಲ್ಲಿ ಹಿಂದೆ ಪ್ರತ್ಯೇಕ ಸಭೆನೂ ಮಾಡಿದ್ದಾರೆ ನೋಡ್ರಿ. ನಾನು ಅದರಲ್ಲಿ ಇನ್ವಾಲ್ವ್ ಇಲ್ಲ. ಸುಮ್ಮನೆ ನಾನು ಮನೆ ಯಾಕೆ ತೊಗೊಂಡ್ಬರ್ತಿದ್ದಾರೆ. ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನು ಮಾಹಿತಿ ಇಲ್ಲ. ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನು ಮಾಹಿತಿ ಇಲ್ಲ. ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮ್ಗೇನು ಮಾಹಿತಿ ಇಲ್ಲ. ಅವರು ಯತ್ನಾಳ್ ಅವರೇನೋ ಒಂದು ಬಾಂಬ್ ಸಿಡಿಸ್ಬಿಟ್ರು. ಪಾಪ BJP ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ. ಒಬ್ಬೊಬ್ರು ಒಂದೊಂಥರ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಬಟ್ ಈ ಸಿಚುವೇಶನನ್ನು ಬಹಳ ಗಂಭೀರವಾಗಿ ಯೋಚನೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು. ಯಾಕಂದರೆ ಒಂದು ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಗಾಳಿಯಲ್ಲಿ ಆಗಾಗ ಗುಂಡು ಹೊಡಿತಿರ್ತಾರೆ. ನಾವು ಆರಿಸಿರುವಂಥ ಜನಪ್ರತಿನಿಧಿಗಳು ಆ ಎಲ್ಲ ಸ್ಟೇಟ್ಮೆಂಟನ್ನು ಇಟ್ಕೊಳ್ಳೋದು ಯಾರೇ ಕೊಟ್ಟಿದ್ರು, ಯತ್ನಾಳ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರೇ ಆಗಿರ್ಬೋದು, ಅಂಥದ್ದು ಯಾರೇ ಆಗಿದ್ರು ಕೂಡ ತನಿಖೆ ಆಗಬೇಕು, ಸತ್ಯ ಅನ್ನೋದು ಹೊರಗಡೆ ಬರಬೇಕು. ಯಾಕಂದರೆ ಜನ ಗೊಂದಲಕ್ಕೀಡಾಗ್ತಾರೆ. ಯಾಕಂದರೆ ಅವ್ರು ಕೊಟ್ಟಿರುವಂಥ ನಿರ್ಧಾರವನ್ನು ಅಲುಗಾಡಿಸುವ ಪ್ರಯತ್ನಗಳಾಗ್ತಿದೆ ಅನ್ನೋದಾದರೆ ಅದು ಸಮಾಜಕ್ಕೆ ಘಾತಕ ಆಗುತ್ತೆ, ಸ್ವಾಸ್ಥ್ಯ ಹಾಳು ಮಾಡುತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೈಟ್ ಸರ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ಅವರೇ, ಯತ್ನಾಳ್ ಅವರ ಸ್ಟೇಟ್ಮೆಂಟನ್ನು ಗಮನಿಸಿ ಹೇಳೋದಾದರೆ ಬಹುದುಗಳು ಜಾಸ್ತಿ ಇತ್ತು. ಆ ಬಹುದುಗಳಲ್ಲಿ ಒಂದೇನು ಅಂದರೆ 1200 ಕೋಟಿಯನ್ನು ಕಾಂಗ್ರೆಸ್ನವರು ಹೊಂದಿರ್ಬೋದು ಅಂತ. ಈಗ BJP ಅವರೇನೋ ಸರ್ಕಾರವನ್ನು ಅಲ್ಗಾಡಿಸೋ ಪ್ರಯತ್ನ ಮಾಡ್ತಾರೆ ಅನ್ನೋದಾದರೆ ಆ ಪ್ರಯತ್ನ ಆಗ್ತಿದೆ ಅಂತ ಊಹೆನಾದರೂ ಮಾಡ್ಬೋದಾಗಿತ್ತು. ಅದ್ರ ಜೊತೆ ಕಾಂಗ್ರೆಸ್ನವ್ರದ್ದು ಇನ್ವಾಲ್ವ್ಮೆಂಟ್ ಇದೆಯಂತ, ಇದು ಹೆಂಗೆ ಅಂತ ನೋಡಿ. ಮೊದಲಿಗೆ ಈ ಒಂದು ಹೇಳಿಕೆ 1200 ಕೋಟಿ ಅನ್ನುವಂಥ ಹೇಳಿಕೆ ನಿಜವಾಗ್ಲೂ IT, ED, CBI ಅನ್ನೋದೇನಾದ್ರೂ ಬದುಕಿದ್ರೆ ಸುಮೋಟೋ ಕೇಸ್ ಹಾಕೊಂಡ್ಬಿಟ್ಟು ಇವ್ರನ್ನ ಕೂಡಲೇ ಬಂಧನ ಮಾಡಿ ಆ 1200 ಕೋಟಿ ಯಾರ ಮನೇಲಿದೆ, ಅದ್ರ ಹಿನ್ನೆಲೆ ಯಾರು ಏನು ಅಂತ ತನಿಖೆ ಮಾಡಬೇಕಿತ್ತು. ಯಾಕೆಂದ್ರೆ ಇವತ್ತು ಯಾವ್ದೋ ಮೂಡ ಆದ್ರೆ CBIಗೆ ಲೆಟರ್ ಬರೀತಾರೆ, ಅಥವಾ ವಾಲ್ಮೀಕಿ ಆದ್ರೆ CBI ಬಂದು ಇಲ್ಲಿ ED ಬಂದು ತನಿಖೆ ಮಾಡುವಂತ ಕೆಲಸ ಆಗ್ತದೆ. ಇದು 1200 ಕೋಟಿ. ಆ ಹೇಳಿಕೆ ನನ್ನ ಪ್ರಕಾರ BJP ಅವರು ಅಂತಾನು ಹೇಳಿದ್ದಾರೆ. ಅವರು BJP ಅವರು ಅಂತಾನು ಹೇಳಿದ್ದಾರೆ. ಆ BJPಯ ನಾಯಕರು. ಯಾಕೆಂದ್ರೆ ಇದು ನಮ್ಮ ಭಾರತದ ಇದು ಯತ್ನಾಳ್ ಅವ್ರ ಪ್ರಕಾರ ಜಂಟಿ ಪ್ಲಾನ್ ಇದು, ಕಾಂಗ್ರೆಸ್ ಮತ್ತೆ BJP. ಹೌದು, ಅಲ್ಲಲ್ಲ, ತನಿಖೆ ಮಾಡ್ಲಿ. ಅಲ್ಲ, ನಮಗೆ ಒಂದು ಕ್ಲಾರಿಟಿ ಏನು ಗೊತ್ತಿದೆ ಅಂದ್ರೆ BJP ಅವರು ಕೋಟ್ಯಾಂತರ ರೂಪಾಯಿ ಒಡೆಯರು ಅಂತ ಗೊತ್ತಿದೆ, ಕಾಂಗ್ರೆಸ್ನವರು ಸಾವಿರಾರು ಕೋಟಿ ಒಡೆಯರು ಅಂತ ಗೊತ್ತಿರೋದ್ರಿಂದಾಗಿ ಇದು ಜಂಟಿ ಅಂದ್ರೆ ಮೇ ಬಿ ಪ್ಲಾನ್ ಮಾಡ್ಕೊಂಡಿರ್ಬೋದು. ನೋಡಿ, ನಮ್ದು ಸ್ಥಿರ ಸರ್ಕಾರ ಇದೆ, 136 ಜನ ಶಾಸಕರು ಒಗ್ಗಟ್ಟಾಗಿರ್ತಕ್ಕಂಥ ಸರ್ಕಾರ, ಒಳ್ಳೆಯ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅವ್ರ ಹೇಳಿಕೆ ಅಂತಂದ್ರೆ ಈಗ ಒಂದು ಆಪರೇಷನ್ JDS ಅಂತ ಶುರುವಾಗಿದ್ದು 2006ರಲ್ಲಿ, ಆಪರೇಷನ್ ಕಮಲ 2008ರಲ್ಲಿ, ಮತ್ತೊಮ್ಮೆ ಆಪರೇಷನ್ ಕಮಲ 2019ರಲ್ಲಿ. ಕರ್ನಾಟಕದಲ್ಲೇ 17 ಜನರು ಖರೀದಿ ಆಯ್ತು. ಖರೀದಿಯಾಗಿ ಖುಷಿಯಲ್ಲಿ ಹೋದವರೆಲ್ಲ ಅದೆಷ್ಟು 50 ಕೋಟಿ 30 ಕೋಟಿ ಎಲ್ಲ ಆಡಿಯೋಗಳು ಬಂದು ಯಡಿಯೂರಪ್ಪನವರು, BC ಪಾಟೀಲ್ನವರು, ಶ್ರೀರಾಮುಲವರು ಮಾತಾಡಿರ್ತಕ್ಕಂಥದ್ದು, ಪ್ರೀತಮ್ ಗೌಡ ಮಾತಾಡಿರ್ತಕ್ಕಂಥ ಆಡಿಯೋಗಳೆಲ್ಲ ಬಂದು ನಾವು ಕೇಳಿದ್ವಿ. ಅಣ್ಣ 30 ಕೋಟಿ ಐತೆ, ಅಣ್ಣ 50 ಕೋಟಿ ಐತೆ ಅಂತ ಮಾತಾಡಿದ್ದು ಬಹಿರಂಗ ಆಗಿತ್ತು ಅವಾಗ. ಅದೇ ತರ ಹೋದವರೆಲ್ಲ ಬರ್ತವನೊಂದು CD ಬಹುಮಾನ ಸರ್ಟಿಫಿಕೇಟ್ ತರ ಒಂದೊಂದು CD ಜೊತೆಗೊಂದು ಸ್ಟೇ ತಗೊಂಬಂದು ಇವತ್ತು ಆ ಪಕ್ಷಕ್ಕೆ ಹೋದ್ರು. ಈ ನಾಟ್ ಓನ್ಲಿ ಕರ್ನಾಟಕ ಮೇಡಮ್, ಆಂಧ್ರ ಪ್ರದೇಶದಲ್ಲಿ ಇವರು 46 ಜನರನ್ನ ಆಪರೇಷನ್ ಮಾಡಿದ್ದಾರೆ, ಹರಿಯಾಣದಲ್ಲಿ 7 ಜನ, ವೆಸ್ಟ್ ಬೆಂಗಾಲ್ ಅಲ್ಲಿ 21 ಜನ, ಮಣಿಪುರದಲ್ಲಿ 16 ಜನ, ಗೋವಾದಲ್ಲಿ 17 ಜನ, ಗುಜರಾತ್ ಅಲ್ಲಿ 20, ಮತ್ತೆ ಮಧ್ಯಪ್ರದೇಶದಲ್ಲಿ 30, ಮಹಾರಾಷ್ಟ್ರದಲ್ಲಿ 72 ಜನರನ್ನ ಆಪರೇಷನ್ ಮಾಡಿರ್ತಕ್ಕಂಥ ಮಹಾನ್ ವೀರಶೂರ BJPಗರು ಇಂಥ ಹೀನವಾದಂತ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುವಂತ ಕೆಲಸಕ್ಕೆ ಇವರು ಕೈ ಹಾಕೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದ್ರೆ ಇನ್ನೊಂದು ಆ್ಯಡ್ ಮಾಡ್ತೀನಿ, ಯತ್ನಾಳ್ ಅವ್ರ ಪ್ರಕಾರ, ಯಾಕೆಂದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದವ್ರೆ, ಈ ಒಂದು 1200 ಕೋಟಿ ಡೀಲ್ಗೆ ಹೈಕಮಾಂಡ್ ಒಪ್ಪಲ್ವಂತೆ, ಅದು ಯತ್ನಾಳ್ ಅವ್ರ ಸ್ಟೇಟ್ಮೆಂಟೇ.
ಇವ್ರು ನಾನು ಇಷ್ಟು ರಾಜ್ಯ ಹೇಳಿದ್ನಲ್ಲ, ಇವ್ರು ಹೈಕಮಾಂಡ್ ಮಾಡಿರೋದಲ್ವಾ? ಏನೇನ್ ಮಾಡೋರು? IT, ED, CBI ಬಿಡೋದು, ಹೆದರಿಸೋದು. ನನ್ನ ಪಕ್ಷಕ್ಕೆ ಬಂದ್ರೆ ಆಯ್ತು. ಇವತ್ತು ಪ್ರಫುಲ್ ಪಾಟೀಲ್ ವಾಷಿಂಗ್ ಪೌಡರ್ ನಿರ್ಮಾ ಆದ್ವಾ, ಅಜಿತ್ ಪವಾರ್ ವಾಷಿಂಗ್ ಪೌಡರ್ ನಿರ್ಮಾ ಆದ್ವಾ, ರಾಕೇಶ್ ಪೋಖ್ರಿಯಾ, ಮಕಲ್ ರಾಯಿ ಇವರೆಲ್ಲ ಪಕ್ಷಕ್ಕೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾ ಪಳಪಳ ಅಂತ ಹೊಳಿತಾ ಇದ್ದಾರೆ. ಅವ್ರಿಗೂ IT, ED ಎಲ್ಲ ದಾಳಿಯಾಗಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆರೋಪ ಬಿಜೆಪಿನ ಹೊರಿಸಿ ಇವತ್ತು ಅವ್ರ ಪಕ್ಷಕ್ಕೆ ಹೋದ್ರೆ ಪರಿಶುದ್ಧ ಆದ್ರು. ಅದು ನೋಡಿ, ನಾನು ಪ್ರಫುಲ್ ಪಾಟೀಲ್, ಅಜಿತ್ ಪವಾರ್ ಯಾಕೆ ಉಲ್ಲೇಖ ಮಾಡಿದೆ ಅಂದ್ರೆ, ಮಹಾರಾಷ್ಟ್ರದಲ್ಲಿ 72 ಜನ ಆಪರೇಷನ್ ಅಲ್ಲಿ ಅವರು ಸಮೇತ ಭಾಗಿಯಾದಂತವ್ರು. ಇದು ಒಂದು ಕಡೆ ಆಯ್ತು ಅಂತಂದ್ರೆ, ಇವರಲ್ಲಿ ದುಡ್ಡು ನೀವು ಹೇಳ್ದಂಗೆ ಸಾವಿರಾರು ಕೋಟಿ. ನಾವು ಅಷ್ಟೊಂದು ಶ್ರೀಮಂತರಲ್ಲ ಮೇಡಮ್. ನಾವು ಕಾಂಗ್ರೆಸ್ನವರು 75 ವರ್ಷದಿಂದ ಈ ಚುನಾವಣಾ ರಾಜಕೀಯದಲ್ಲಿ ಬಂದು ನಮ್ಮ ಹತ್ರ 1000 ಕೋಟಿ ಇಲ್ಲ ಇವತ್ತು ನಮ್ಮ ಸಂಸ್ಥಾನಲ್ಲಿ. ನಾವು ಇನ್ನ ಅದೇ ಕಾಂಗ್ರೆಸ್ ಹಳೆ ಬಿಲ್ಡಿಂಗ್ ಅಲ್ಲೇ ಇದೀವಿ ದೆಹಲಿನಲ್ಲಿ. ಇವ್ರು 4,000 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಕೊಂಡ್ರು. ಆ ಹಣ ಯಾವುದು? ರಾಮನ್ ಹೆಸರು ಚಂದ ಎತ್ತಿದ ಹಳ್ಳಿ ಕಡೆ ಎತ್ತಿದ ಅದು. ಇವತ್ತು ಎಲೆಕ್ಟ್ರೋ ಬಾಂಡ್ಗೆ ಯಾವ್ಯಾವ ಕಂಪ್ನಿಗಳಿಗೆ ಇವರು ಹೋಗಿ IT, ED ದಾಳಿ ನಡೆಸಿ ಅವ್ರಿಗೆ ಹಿಂದಿನ ದಿನ ಹೆದರಿಸಿ ಯಾವ್ಯಾವ ಕಂಪ್ನಿಗಳಿಗೆ ಹೋದ್ರು ಅವರೆಲ್ಲ 1,000 ಕೋಟಿ, 300 ಕೋಟಿ, 200 ಕೋಟಿ ಎಲೆಕ್ಟ್ರೋ ಬಾಂಡ್ ಕೊಟ್ಟಿದ್ದಾರೆ. ಆ ಹಣನೋ ಅಥವಾ ಈ ಹಣನೋ ಯತ್ನಾಳ್ ಅವರ ಸಂಪೂರ್ಣ ತನಿಖೆ ಆಗಬೇಕು. ಆ ಮಾತಿನಲ್ಲಿ ಸತ್ಯಾಂಶ ಇರಬಹುದು ಅನ್ನುವಂಥದ್ದು ನನ್ನ ಊಹೆ ಆಗಿದ್ರೆ, ಇನ್ ಕೇಸ್ ಆ ಮಾತಲ್ಲಿ ಏನಾದರೂ ಸುಳ್ಳಾಯ್ತು ಅಂತಂದ್ರೆ ಯತ್ನಾಳ್ ಅವ್ರನ್ನ ಮೊದಲು ನಿಮಾನ್ಸಿಗೆ ಸೇರಿಸಿ ಅವರಿಗೆ ಏನು ಮೆದುಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಟಂಗಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಒಂದು ಶಿಕ್ಷೆ ಆಗಬೇಕು. ಇಲ್ಲ ಆ 1,200 ಕೋಟಿ ರೂಪಾಯಿ ಯಾವನ್ ಇಟ್ಕೊಂಡಿದ್ದಾನೆ ಆತನ ಬಂಧನ ಆಗಬೇಕು. ಇಲ್ವಾ ಯತ್ನಾಳ್ನ ನಿಮಾನ್ಸಿಗೆ ಸೇರಿಸಿ ಅವರಿಗೆ ಮಾನಸಿಕ ಅಸ್ವಸ್ಥ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ಬೇಕು. ರೈಟ್. ಅರವಿಂದ್ ಅವರೇ, ವಿರೋಧ ಪಕ್ಷದಲ್ಲೇ ವಿರೋಧ ಪಕ್ಷ ಯತ್ನಾಳ್ ಅವರು ಇವರ ಸ್ಟೇಟ್ಮೆಂಟನ್ನು ನಾವು ಸೀರಿಯಸ್ ಆಗಿ ತಗೋಬೇಕಾ ಬೇಡವಾ ಅಂತ. ಒಂದು ಪಕ್ಷ ಅದು ನಿಜವೇ ಆಗಿದ್ರೆ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಜನ ಕೈ ಜೋಡಿಸಿದಾರಲ್ಲ, ಅವ್ರಿಗೆ ಪಕ್ಷ ನಿಷ್ಠೆ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ಬಿಡತ್ತೆ. ಇನ್ನು BJP ಅಂದಾಗ ಸರ್ವಾಧಿಕಾರದ ಧೋರಣೆಗೆ ಇವೆಲ್ಲ ಉದಾಹರಣೆಗಳು. ಏನಂತೀರಿ? ನೋಡಿ, ಅದೇ ನಿಮ್ಮ ಉತ್ತರ ಮತ್ತು ಪ್ರಶ್ನೆ ಒಳಗಡೆ ಒಂದಿಷ್ಟು ಭಯಂಕರ ಗಂಭೀರವಾದ ಉತ್ತರನೂ ಇದೆ. ಅಪೋಸಿಷನಲ್ಲಿ ಅಪೋಸಿಷನ್ ಈಸ್ ಅ ಫ್ರೆಂಡ್ ಆಫ್ ಗೌರ್ಮೆಂಟ್ ಅಷ್ಟೇ. ವಿ ಹ್ಯಾವ್ ಟು ಫಿನಿಶ್ ದ ಬ್ಲ್ಯಾಂಕ್ ಅಷ್ಟೇ. ಸೊ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಇವತ್ತು ಡೆಪ್ಯೂಟಿ CM ಅವರು ಅದನ್ನು ಗಂಭೀರವಾಗಿ ತೊಗೊಂಡಿದ್ದಾರೆ. ಎಷ್ಟೊಂದು ಏನೇನೋ ಅಲಿಗೇಷನ್ಸ್ ಮಾಡಿದಾಗಲೂ ಸೀರಿಯಸ್ ಆಗಿ ತೊಗೊಂಡು ಯಾರು ಅದನ್ನು ಸೀರಿಯಸ್ ಆಗಿ ಪರಿಗಣಿಸಲಾರದೇ ಇರೋರು ಇವತ್ತಿಗೆ ಅದನ್ನು CBI ಮತ್ತು ED ಕೊಟ್ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಇದರಲ್ಲಿ ಒಂದಿಷ್ಟು ಅವ್ರಿಗೆ ಸಹಾಯ ಆಗುವಂಥ, ಅವ್ರಿಗೆ ಅನುಕೂಲ ಆಗುವಂಥ ಒಂದಿಷ್ಟು ವಿಚಾರಗಳು ಬರ್ತವೆ, ಒಂದಿಷ್ಟು ಜನರನ್ನ ಮತ್ತೆ ಎಂಗೇಜ್ ಮಾಡ್ಬೋದು ಅಂತ. ಬಟ್ ಒಂದು ಇದನ್ನ ಅರ್ಥ ಮಾಡ್ಕೊಳ್ಳಿ, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸನ್ನು ಇವರು ಡಿಫ್ರೆನ್ಷಿಯೇಟ್ ಮಾಡ್ತಾರಲ್ಲ, ಅದು ತಪ್ಪು. ಇನ್ಮೇಲಿಂದ ಸ್ವಲ್ಪ ಸೀರಿಯಸ್ ಆಗಿ, ಅಂದರೆ ಎಲ್ಲ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ನಮ್ಮ ಕುಮಾರಸ್ವಾಮಿ ಅವರು ಬರ್ತಾರೆ, ಎಷ್ಟೋ ಒಳ್ಳೆಯ ರಾಜಕಾರಣಿ, ಆದರೆ ನಮ್ಮ ಪೆನ್ ಡ್ರೈವ್ ಇದೆ, ನಮಗೆ ನಮ್ಮ ಸಮಯಕ್ಕೆ ಬಂದಾಗ ನಾವು ಹೇಳಿ, ನಿಮ್ಮ ಸಮಯಕ್ಕಲ್ಲ. ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಮೇಡ್ ಇಟ್ ಮ್ಯಾಂಡೇಟರಿ ದಟ್ ಇಟ್ ಈಸ್ ಯುವರ್ ಪ್ರೈಮ್ ಡ್ಯೂಟಿ ಅಲ್ವಾ? ಏನೇ ಒಂದು ತಪ್ಪು ಕಂಡ್ರೆ ನೀವು ಸೂಚನೆ ಕೊಡಬೇಕು ಇಮಿಡಿಯೇಟಾಗಿ ಅನ್ನೋದು. ಆದರೆ ಇದು ಎಲ್ಲೋ ಒಂಥರ ಪೊಲಿಟಿಕಲ್ ಪರ್ಸನ್ಸ್ಗೆ ಎಕ್ಸ್ಕ್ಲೂಡ್ ಆಗಿ ಇರುವಂಥ ರೂಲು ಅಂತ ಅನಿಸ್ತಾ ಇದೆ. ಅವ್ರಿಗೆ ತಮಗೆ ಬೇಕಾದಾಗ ಅವ್ರು ಹೇಳ್ತಾರೆ, ಈ ಹೆಂಗೆ ಆರ್ಮಿಯವ್ರು ಹೇಳ್ತಾರಲ್ಲ, ಅಟ್ ಅವರ್ ಗಿವನ್ ಗುಡ್ ಟೈಮ್ ವಿ ವಿಲ್ ಅಟ್ಯಾಕ್ ದ ಅಪೋನೆಂಟ್ ಅಂತ, ಹಾಗಲ್ಲ ಇದು. ಸೊ ಹಾಗಾಗಿ ನಿಮ್ಮನ್ನು ಅಂದರೆ ಇನ್ನು ಮುಂಬರುವ ದಿನದಿಂದ ಈಗ ಬರ್ತಾ ಇರುವ ರಾಜಕಾರಣಿಗಳು ಅವರ ಸ್ಟೇಟ್ಮೆಂಟ್ಸನ್ನು ನೋಡಿದಾಗ ಇದಕ್ಕೆ ಒಂದು ಕಡಿವಾಣ ಹಾಕುವಂಥ ಒಂದು ರೂಲು ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಕೊಡುತ್ತೆ. ಯಾಕಂದರೆ ಏನು ಬೇಕಾದ್ರೆ ಹೇಳೋದು, ನನ್ನ ಹತ್ರ CD ಇದೆ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನನ್ನ ಹತ್ರ ಈ ದಾಖಲೆ ಇದೆ, ನನಗೆ ಗೊತ್ತಾದಾಗ ದಾಖಲೆ. ಇದೇ ಯತ್ನಾಳ್ ಅವರು ಹೋದ ವರ್ಷ ಇವತ್ತಿಗೆ 11 ತಿಂಗಳು ಮುಂಚೆ 23 ಡಿಸೆಂಬರ್ ಅಕ್ಟೋಬರಲ್ಲಿ, ಇಲ್ಲ ನನ್ನನ್ನೇನಾದರೂ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ರೆ ಏನು ಹೇಳಿದ್ರು, 40,000 ಕೋಟಿ ಮೆಡಿಕಲ್ ಹಗರಣವನ್ನು ನಾ ಎಕ್ಸ್ಪೋಸ್ ಮಾಡ್ತೀನಿ ಅಂತ. ಮಾಡಲೂ ಇಲ್ಲ ಬಿಡಿ, ಅಪೋಸಿಷನ್ ಅವರು ಅದನ್ನು ಕೇಳಲಿಲ್ಲ. ನೋಡಿ, ಅದು ಆಗಿದೆ ಅನ್ನೋದು ಸತ್ಯ. ಆದರೆ ಇದೇ ಸಿದ್ದರಾಮಯ್ಯ ಅವ್ರ ಮೇಲೆ ಒಂದು ಸೀರಿಯಸ್ ಅಲಿಗೇಷನ್ ಬರುವ ತನಕ BJP ಅವ್ರ ಮೇಲೆ ಕೂಡ ಅವರು ಕೂಡ ತನಿಖೆ ಮಾಡಲಿಲ್ಲ. ಅಂದರೆ ಇಲ್ಲಿ ಎಲ್ಲ ಒಂಥರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನೋದು ನಮಗೆ ಕಂಡು ಬರುತ್ತೆ. ಬಟ್ ಈ ವಿಚಾರದಲ್ಲಿ ಇವತ್ತಿನಿಂದಾದರೂ ಈಗ ನಮ್ಮ ಸ್ನೇಹಿತರು ಕಾಂಗ್ರೆಸ್ನ ಪ್ರತಿನಿಧಿಸ್ತಾ ಇರುವಂಥ ಸ್ಪೋಕ್ಸ್ ಪರ್ಸನ್ನು ಹೇಳಿದ ಹಾಗೆ ನಾನು ಹೇಳೋದೇನೆಂದರೆ, ಇದನ್ನು ಸೀರಿಯಸ್ ಆಗಿ ತೊಗೊಂಡು ತನಿಖೆ ಮಾಡಿ, ಪ್ರತಿ ಬಾರಿ ಇದನ್ನು ತನಿಖೆ ಮಾಡಿ. ಆವಾಗ ಈ ರೀತಿಯ ಬೇಜವಾಬ್ದಾರಿಯ ಮಾತು, ಇಲ್ಲಾಂದರೆ ಏನೋ ಒಂದು ತಪ್ಪು ಮಾಡಿಬಿಟ್ಟಿರ್ತಾರೆ, ಯು ಆರ್ ಅಕ್ಯೂಸ್ಡ್ ಇನ್ ಒನ್ ಹರಾಸ್ಮೆಂಟ್ ಕೇಸ್ ವಿಚ್ ಯು ಆರ್ ಅಗ್ರೀಡ್ ಟು, ನಾನು ಅದನ್ನು ಮಾಡಿಲ್ಲ, ತುಂಬ ಗಂಭೀರವಾಗಿ ಮಾಡಿಲ್ಲ, ಬಟ್ ಇಷ್ಟು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋವಂಥ ಪ್ರಜ್ವಲನ್ನು ಇಲ್ಲ, ಅದು ರಾಜಕೀಯ ಪಿತೂರಿ ಅಂತ ಹೇಳಿಸ್ತಾರೆ. ಅಂದರೆ ಏನು ಬಂದು BJP ಅವರು ಕಾಂಗ್ರೆಸ್ ಅವ್ರು ಬಂದು ಅವ್ನಿಗೆ ಏನಾರು ಹೆಲ್ಪ್ ಮಾಡಿದ್ರಾ?
ಏನು ಅರ್ಥ? ಇಲ್ಲ ಯಾರು ಹೆಲ್ಪ್ ಮಾಡಿದ್ರು ಅನ್ನೋದಾದ್ರೂ ಹೇಳಪ್ಪ. ಇಲ್ಲ ಅಂದರೆ ನೋಬಡಿ ಈಸ್ ಟೇಕಿಂಗ್ ದಮ್ ಸೀರಿಯಸ್, ಬಟ್ ದಿಸ್ ಇಸ್ ಅ ರಾಂಗ್ ಥಿಂಗ್. ವಿ ಶುಡ್ ಟೇಕ್ ದಮ್ ಸೀರಿಯಸ್ ಆ್ಯಂಡ್ ವಿ ಶುಡ್ ಬುಕ್ ದಮ್. ಆ್ಯಂಡ್ ಆ ಬೇಜವಾಬ್ದಾರಿಯಾಗಿ ಮಾತೇನಾದರೂ ಕೊಟ್ಟರೆ ಅವ್ರಿಗೆ ಆಗ್ತಿರೋ ಪನಿಷ್ಮೆಂಟ್ ಡಬಲ್ ಆಗಬೇಕು, ರೈಟ್, ಅಕ್ಯೂಸ್ಡ್ ಇದ್ದಲ್ಲಿ. ಮತ್ತು ಇಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪವಿತ್ರವಾಗಿ ತಗೊಂಡು ಹೋಗಬೇಕು ಆಗಿರುವಂಥ ಸಂದರ್ಭದಲ್ಲಿ ಈ ರೀತಿಯಿಂದ ಬೇಜವಾಬ್ದಾರಿಯಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ನಗ್ತಿರ್ತಾರೇನೋ ನನಗನ್ಸೋ ಮಟ್ಟಿಗೆ. ಅವರ ವೋಟ್ ಮಾಡದಿರುವಂಥ ಎಲೆಕ್ಟ್ರೋರೇಟ್ ಏನು ಅನ್ಕೊಳ್ತಿರ್ಬೋದು. ಹೌ ಲೈಟ್ಲಿ ದೇ ವಿಲ್ ಎಲ್ಲ ಶುಗರ್ ಫ್ಯಾಕ್ಟ್ರಿಯಿಂದ 40-50 ಕೋಟಿ ವಸೂಲಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಹಿಡಿದಾಕಿ. ಇವ್ರು ತಮ್ಮ ಶುಗರ್ ಫ್ಯಾಕ್ಟ್ರಿಯಿಂದ ತಗೊಳ್ಬಾರ್ದು, ಬೇರೆಯವ್ರ ಶುಗರ್ ಫ್ಯಾಕ್ಟ್ರಿಯಿಂದ ತಗೊಳ್ಳಿ. ಏನು ನ್ಯಾಯ, ಏನು ಮಾತು? ಅಂದರೆ ತಮ್ಮ ಸ್ಟೇಚರ್ ಏನಿದೆ ಅದು ಪ್ರತಿಯೊಬ್ಬರು ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಏನೋ ತಪ್ಪು ಮಾಡಿದ್ರೆ, ಈಗ ಸಿದ್ದರಾಮಯ್ಯ ಅವರು ಕೂಡ ಅವ್ರೇನೋ ತಪ್ಪು ಮಾಡಿದ್ದಾರೆ, ಅದರಲ್ಲಿ ಬೇರೆಯವ್ರ ರಾಜಕೀಯ ಪಿತೂರಿ ಅಂತ ಹೇಳಿದ್ರೆ ಏನರ್ಥ? ನಾನು ಹೇಳ್ತಾ ಇರೋದೇನು, ನೀವು ಮಾಡಿದಿರಾ ಇಲ್ವಾ, ನೀವು ಆರ್ ಯು ರೆಡಿ ಫಾರ್ ದ ಇನ್ವೆಸ್ಟಿಗೇಷನ್ ಅಷ್ಟೇ. ಅಂದರೆ ಈ ರೀತಿಯ ಸಿನ್ಸಿಯಾರಿಟಿ ಬರಬೇಕು. ಆಮೇಲೆ ಯಾರೋ ಒಬ್ರು ಇನ್ನೊಬ್ರು ಅಪೋಸಿಷನಲ್ಲಿ ಅಲ್ಲೇ ಏನೋ ಒಬ್ರು ಗಟ್ಟಿ ಆಗ್ತಾ ಇರೋದು ಅಂದರೆ, ಈಗ ಖರ್ಗೆ ಅವ್ರ ಫ್ಯಾಮಿಲಿ ಮೇಲೆ ಒಂದು 2-3 ಹೊರಗೆ ಬಂತು. ಅದನ್ನೆಲ್ಲ ನೀವು ಸೀಕ್ವೆನ್ಸ್ ನೋಡಿದಾಗ ಅವರೆಲ್ಲೋ ಟವೆಲ್ ಆಗ್ತಾ ಇರ್ತಾರೆ, ಅದಕ್ಕೆ ಅವ್ರದ್ದೊಂದು ಇಷ್ಟೇನೋ ತೆಗಿತಾರೆ, ಇವ್ರು ಟವೆಲ್ ಅದೇ ಸಿ ಇಟ್ಸ್ ಆಲ್ ಓಪನ್ ಟ್ರೂತ್. ಮತ್ತೆ ಅವರಲ್ಲೇ ಅಡ್ಜಸ್ಟ್ಮೆಂಟ್, ವೀಕೆಂಡ್ ಬಂದ ತಕ್ಷಣ ಮತ್ತೆ ಸ್ವಲ್ಪ ಸಮಾಧಾನ ಹಾಗೆ. ಅಂದರೆ ನಾನು ಹೇಳ್ತಾ ಇರೋದು, ನಾವೆಲ್ಲ ಜವಾಬ್ದಾರಿಯುತವಾಗಿರಬೇಕು. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ತಪ್ಪು ಅಂತ ನಮ್ಮನ್ನು ಕಟಗರಿಯಲ್ಲಿ ನಿಲ್ಲಿಸ್ತೀರಾ, ಅವಮಾನ ಮಾಡಿಸಿದ್ರು ಅಂತ ಕಟಗರಿಯಲ್ಲಿ ನಿಲ್ಲಿಸ್ತೀರಾ. ಯಾರೊಬ್ಬ ಸೋಷಿಯಲ್ ಮೀಡಿಯಾಲಿ ಒಂದು ತಪ್ಪಾಗಿರುವಂಥ ವಿಡಿಯೋ ಹಾಕಿದರೆ ಅವ್ರು ನಿಲ್ಲಿಸಬೇಕು, ಅದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡಬೇಕು ಅಂತ ನನ್ನ ತಾತ್ಪರ್ಯ ಅಲ್ಲ. ಆದರೆ ನನ್ನ ತಾತ್ಪರ್ಯ, ನೀವು ಖಡಾಖಂಡಿತವಾಗಿ ಈ ರೀತಿಯಿಂದ ಹೇಳ್ತಾ ಇದ್ದೀರಾ, ಅದು MLA ಆಗಿ ಒಂದು ಜವಾಬ್ದಾರಿಯ ಸ್ಥಾನ, ನ್ಯಾಷನಲ್ political party who have ruled Karnataka, who are ruling in central government, ಇಂಥವರು ಈ ರೀತಿಯ ಬೇಜವಾಬ್ದಾರಿಗೆ ಕೊಡ್ತಾ ಇದ್ದೀರಲ್ಲ, ನಿಮಗಾದ್ರೂ ನಾಚಿಕೆ ಬರಲ್ವಾ? ಇಲ್ಲ, ನೀವು ಅದನ್ನು ಪ್ರೂವ್ ಮಾಡಿ. ಯು ಶುಡ್ ಹ್ಯಾವ್ ಸಮ್ ಸಬ್ಸ್ಟೆನ್ಸ್. ನೀವು ಸುಮ್ಮನೆ ಊಹೆ ಮಾಡ್ಬಿಟ್ಟು ಬಿಟ್ಬಿಡೋದಿದೆಯಲ್ಲ, ನೋ, ದೇ ಶುಡ್ ಬಿ ಪನಿಷ್ಡ್ ಎಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್, ಸರ್ಟನ್ ಎಕ್ಸ್ಟೆಂಟ್. ಆ್ಯಂಡ್ ಇದು ಸೂಮೋಟ್ ಆಗಬೇಕು. ಇವ್ರು ಹೇಳಿದ್ದು ನಾನು ಅದು ಒಪ್ಕೊಳ್ತೀನಿ. ಇದು ಪಕ್ಷಾತೀತವಾಗಿ ನಾನು ಹೇಳ್ತೀನಿ, ಇದು ಒಂದಕ್ಕೆ ಅಂತಲ್ಲ. ಈ ಕುಮಾರಸ್ವಾಮಿ ಅವರೇನೋ ಹೇಳಿದ್ರು, ಸಿದ್ದರಾಮಯ್ಯ ಅವರೇನೋ ಹೇಳಿದ್ರು, DK ಶಿವಕುಮಾರ್ ಯಾರೇ ಆಗಲಿ ಸೂಮೋಟ ಆಗಬೇಕು. ಮತ್ತು MLA ಕೋರ್ಟ್ ಅವ್ರಿಗೆ ಕಾಯ್ತಾ ಇದೆ, ಖಾಲಿ ಇದ್ದಾರೆ ಅವರು ಪಾಪ. ಹಾಗಾಗಿ MLA ಕೋರ್ಟಲ್ಲಿ ಏನಿದೆ, ಜನರ ಪ್ರತಿನಿಧಿ ಕೋರ್ಟು ಶುಡ್ ಟೇಕ್ ಅ ಸೂಮೋಟೋ ಆ್ಯಕ್ಷನ್ ಆ್ಯಂಡ್ ಇಮಿಡಿಯೇಟ್ within 24 hours ಜಜ್ಮೆಂಟೇ ಕೊಟ್ಬಿಡಿ. If he is wrong, then if the judgment is not in consciousness with the Yatnal or whoever the statement has been given, ಅವ್ರು ಬಂದ್ಬಿಟ್ಟು he has to prove something. ಹಾಗಿರಬೇಕು. 7 ದಿವಸದಲ್ಲಿ ನೀನು ಒಳಗೆ ಹೋಗ್ಬೇಕಪ್ಪ, 7 ದಿವಸದಲ್ಲಿ ನೀನು ಪ್ರೂವ್ ಮಾಡಬೇಕಿಲ್ಲ, 7 ದಿವಸದಲ್ಲಿ ಒಳಗೆ ಹೋಗ್ತೀಯ. ಈ ರೀತಿಯ ಸ್ಟ್ರಿಕ್ಟ್ ಆಗಿ, ಮತ್ತೆ ಆ ಲೆಜಿಸ್ಲೇಷನ್ ಇನ್ನು ಜಾಸ್ತಿ ದೂರ ಇಲ್ಲ. ಐ ಆಮ್ ಶ್ಯೂರ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ or somebody will take a sumoto action and there will be a ruling. And ಈ ರೀತಿ ಇದಕ್ಕೆ ಕಡಿವಾಣ ಆಗಬೇಕು. The stature of the political entities overall in India is coming down and we have to set a new precedence. ಹೇಗೆ ನಾವು ಭಾರತ ಬೇರೆ ಎಷ್ಟೋದರಲ್ಲಿ ಮಾದರಿ ಆಗ್ತಾ ಇದೀವಿ, ಇದರಲ್ಲಿ ಕೂಡ ಮಾದರಿ ಆಗುವಂಥ ಒಂದು ಸಂದರ್ಭ ಬಂದಿದೆ. ಅತಿ ವಿನಾಶಕಾಲೇ ವಿಪರೀತ ವಿದ್ಯೆ, ಮತ್ತು ಅದಾದ ಮೇಲೇ ಒಂದಿಷ್ಟು ಹೊಸ ಚೈತನ್ಯ ತುಂಬಿಕೊಳ್ಳುವಂಥ ಸಂದರ್ಭ ಬರುತ್ತೆ. ಹಾಗಾಗಿ ಇವರು ಎಲ್ಲ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ. ಇದಕ್ಕೊಂದು ಕಡಿವಾಣ ಬರಬೇಕು. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AAP ವಕ್ತಾರರಾಗಿರುವಂಥ ಡಾಕ್ಟರ್ ಕೇಶವ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟು, BJP ಮತ್ತು JDS ಏನೋ ಪ್ಲ್ಯಾನ್ ಮಾಡ್ತಾ ಇದೆ, 1200 ಕೋಟಿ ರೂಪಾಯಿ ಸಿದ್ಧವಾಗಿದೆ, ಸರ್ಕಾರ ಬೀಳಿಸೋದಕ್ಕೇನೋ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಇವತ್ತು ನಾವು ಚರ್ಚಾ ವಿಷಯ ಅಂತಲೇ ಅಂದ್ಕೋತಿರ್ಲಿಲ್ಲ ಅಂದ್ಕೋಬೋದು. ಆದರೆ ಇವಾಗ ಅವ್ರು ಕೊಡ್ತಿರೋ ಸ್ಟೇಟ್ಮೆಂಟಲ್ಲಿ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ BJP ಮತ್ತು ಕಾಂಗ್ರೆಸ್ ಅಂತೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದು ಈ ಒಂದು ಹೇಳಿಕೆ ನೋಡಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ ಅಷ್ಟೇ. ಯಾಕಂದ್ರೆ ಇದು ಇವತ್ತೇನು ಹೊಸದಾಗಿ ಇವರು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಈ ಹಿಂದೆನೆ 2,500 ಕೋಟಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಬೀಳಿಸ್ಲಿಕ್ಕೆ ಅಂತ ಹೇಳಿ ಅಂತ. ಇವ್ರ ಈ ತರ ಸ್ಟೇಟ್ಮೆಂಟ್ಗಳು ಈ ಹಿಂದೆನೂ ಬಹಳಷ್ಟು ಕೊಟ್ಟಿದ್ದಾರೆ. ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಇದೀವಿ, BJP ವಕ್ತಾರರು ಯಾರು ಇಲ್ಲ. ಇದು ಬಹುಶಃ ಅವ್ರಿಗೆ ಬೇಕಾಗಿದ್ದಿದೆ. ಯಾಕಂತಂದ್ರೆ ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಅವರು ಸೀನಿಯರ್ ಮೋಸ್ಟ್ ಆಗಿದ್ರು, ಅವ್ರ ಪಕ್ಷದಲ್ಲಿ, ಅವ್ರ ವಿರೋಧ ಪಕ್ಷದಲ್ಲಿ ಇದ್ರು, ಆ ವಿರೋಧ ಪಕ್ಷದಲ್ಲೂ ಕೆಲವು ಸ್ಥಾನಗಳಿರ್ತವೆ. ಅದರಲ್ಲೂ ಲೀಡರ್ ಆಫ್ ಅಪೋಸಿಷನ್ ಇರುತ್ತೆ, ಅಧ್ಯಕ್ಷ ಸ್ಥಾನ ಇರುತ್ತೆ, ಅವ್ರ ಪಕ್ಷಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಇರುತ್ತೆ, ಅಥವಾ ಚೀಫ್ ವಿಪ್ ಅನ್ನೋದು ಬಹಳಷ್ಟು ಅಲ್ಲೂ ಕೆಲವು ಸ್ಥಾನಗಳಿರ್ತದೆ. ಆದರೆ ಇವರು ಸೀನಿಯಾರಿಟಿ ಇದ್ರೂ ಅವ್ರ ಪಕ್ಷದವರೇ ಯಾವುದೇ ಒಂದು ಸ್ಥಾನಕ್ಕೂ ಇವರು ಅರ್ಹರಲ್ಲ ಅಂತೇಳಿ ಅವ್ರಿಗೆ ಏನು ಸ್ಥಾನಮಾನ ಕೊಟ್ಟಿಲ್ಲ. ಅಂದರೆ ಅವ್ರ ಪಕ್ಷದವರು ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಇವತ್ತಿನ ದಿವಸ ಅವ್ರ ಪಕ್ಷದವರು ಕೂಡ ಯಾರು ಬಂದಿಲ್ಲ. ಕಾರಣ ಏನಂತಂದ್ರೆ ಅವರು ಏನೋ ಅವ್ರ ಪಾಡ್ಗೆ ಅವ್ರು ಮಾತಾಡ್ಕೋತಾರೆ. ಅವ್ರ
ಅವ್ರು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ, ಇದು ಇನ್ನೇನು ಅಲ್ಲ. ಇಲ್ಲ ಅಂತಂದ್ರೆ ಅವ್ರು ಅಷ್ಟು ಸೀರಿಯಸ್ ಆಗಿದ್ರೆ 1200 ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಇಟಿನವ್ರು ಸುಮೋಟೋ ಆಕ್ಷನ್ ತಗೋಬೇಕಾಗತ್ತೆ ಈ ಕೇಸಲ್ಲಿ. ಆ ಥರ ಏನೋ ಒಂದು ನಡೀತಾ ಇಲ್ಲ. ಯಾಕಂದ್ರೆ 2,500 ಕೋಟಿ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಕೂಡ ಈ ಥರ ಒಂದು ಯಾವುದು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ಇದು ಇವ್ರಿಗೇನು ಹೊಸೇನಲ್ಲ. ಈಗ ಸುಮಾರು ಒಂದು ಹಂಗಾದ್ರೆ ಈಗ ಅವ್ರದ್ದು ಸ್ಟೇಟ್ಮೆಂಟ್ ನಾವು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ. ಏನಕ್ಕಂತಂದ್ರೆ ನೋಡಿ, ಈಗಿಂದ ಸುಮಾರು ಒಂದೆರಡು ವರ್ಷದಿದ್ದೇನೆ ನಿಮ್ಮ ಮೀಡಿಯಾನವರೇ ಒಬ್ರು ಅವ್ರ ಹೆಸರು ಹೇಳೋದು ಬೇಡ, ಅವ್ರದ್ದು ಒಂದು ಕಾರಣನೇ ಮಾಡಿದ್ರು, ಯತ್ನ ಹಾಳ್ ಅಂತ. ಸೊ ಆ ಒಂದು ಅವ್ರ ಯತ್ನ ಹಾಳ್ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಅವ್ರ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ಬಿಡ್ತೀನಿ ಏನೇನೋ ಅದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದು ಏನು ವರ್ಕೌಟ್ ಆಗಲಿಲ್ಲ. ಏನಂತಂದ್ರೆ ಇವರು ಇಲ್ಲಿ ಏನಂತಂದ್ರೆ ಅವ್ರನ್ನ ಆರಿಸಿದ ಜನ ಇದಾರಲ್ಲ, ಅವ್ರ ಕ್ಷೇತ್ರ ಜನ ಅವರೇ ಬಡಪಾಯಿಗಳು ಪಾಪ. ಒಬ್ಬಂಟಿ ಹೋರಾಟ ಅವ್ರು ನೋಡಿ ಮುಂದಿನ ಚುನಾವಣೆಯಲ್ಲಿ ನಿಜವಾಗ್ಲೂ ಅಲ್ಲಿ ಜನ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಯಾಕಂತಂದ್ರೆ ನೋಡಿ, ಯಾರೋ ಒಬ್ರು ಏನು ಕೆಲಸ ಇಲ್ದೇರು ಸುಮ್ಮನೆ ಹರಟೆ ಕಟ್ಟೆಯಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿರ್ತಾರೆ, ಅವಕ್ಕೇನು ಮಾನದಂಡ ಇರಲ್ಲ, ಅದೇನು ನಾವು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಥವಾ ಏನಂತಂದ್ರೆ ಕೆಲವರು ಕುಡ್ದ ಅಮಲಿನಲ್ಲಿ ಮಾತಾಡ್ತಿರ್ತಾರೆ, ಅದಕ್ಕೂ ಏನು ಮಹತ್ವ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಇವ್ರು ನೋಡ್ತಿದ್ರೆ ಅವ್ರಿಗಿಂತ ಕೀಳಾಗಿ ಮಾತಾಡ್ತಿದ್ದಾರೆ, ಅವ್ರಿಗಿಂತ ಕೆಳ ಮಟ್ಟದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಸಾರ್ವಜನಿಕ ಹುದ್ದೆಯಲ್ಲಿರೋರು, MLA ಆಗಿರೋರು ಈ ತರ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಹಾಸ್ಯಾಸ್ಪದ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಇನ್ನೊಂದೇನಂದ್ರೆ ನೀವು ಮೀಡಿಯಾನವ್ರು ಕೂಡ ಈಗ ಯತ್ನಾಳ್ ಅವ್ರ ಬಾಯಿ ಕಡಿವಾಣ ಹಾಕೋದು ಹೆಂಗ್ ಸರ್? ಅದಕ್ಕೆ ಕಡಿವಾಣ ಹಾಕೋದು ಹೇಗೆ ಅಂತಂದ್ರೆ ಹೌದು ಯತ್ನಾಳ್ ಅವ್ರ ಬಾಯಿ ಕಡಿವಾಣ ಹಾಕ್ಬೇಕು ಅಂತಂದ್ರೆ ನೀವು ಅವ್ರ ಮುಂದೆ ಮೈಕ್ ಹಿಡಿಯೋದನ್ನ ಬಿಟ್ಬಿಡಿ ಸಾಕು. ನೀವು ಮೈಕ್ ಹಿಡಿಯೋದನ್ನ ಬಿಡಿ, ಅವಾಗ ಅವರೇ ಸುಮ್ಮನೆ ಆಗ್ತಾರೆ. ಅವಾಗ ಅವರೇ ಮತ್ತೆ ಸ್ಪಾನ್ಸರ್ ಮಾಡಿ ಏನಾದ್ರು ಕಾರ್ಯಕ್ರಮಗಳು ಮಾಡ್ಬೇಕಾಗತ್ತಷ್ಟೇ. ಯಾಕಂತಂದ್ರೆ ಅವ್ರಿಗೆ ಯಾರೂ ಇವತ್ತಿನ ದಿವಸ ಕಿಮ್ಮತ್ ಒಂದು ಕಾಸಿನ ಬೆಲೆ ಕೊಡ್ತಾ ಇಲ್ಲ. ಅವ್ರ ಪಕ್ಷದಲ್ಲೂ ಹೊರಗಡೆ ಇಟ್ಟಿದ್ದಾರೆ. ನಾನು ಇದೀನಿ ಅನ್ನೋ ಒಂದು ಅಸ್ತಿತ್ವ ಅವ್ರು ತೋರಿಸ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಇಂಥ ಸ್ಟೇಟ್ಮೆಂಟ್ಗಳು ಕೊಟ್ಟು ಡಿಬೇಟ್ಗಳಾಗ್ಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಪಬ್ಲಿಸಿಟಿಗೆ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿ ಏನು ಅಕಸ್ಮಾತ್ ಆತರ ಏನಾದ್ರು ಇತ್ತು ಅಂತಂದ್ರೆ ಅವ್ರ ಹತ್ರ ನಿಜಾನೇ ಆಗಿದ್ರೆ ಅಂತಂದ್ರೆ ಈ ಹಿಂದೆ 2,500 ಕೋಟಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ಕಾರ ಉಳಿಸಿಕೆ ಅಂತ ಹೇಳಿ. ಅವತ್ತು ಯಾರು ತನಿಖೆ ಮಾಡ್ಲಿಲ್ವಲ್ಲ. ಇವತ್ತು ಅಂದ್ರೆ ಅವ್ರಿಗೆ ತನಿಖೆ ಪಾರ್ಟ್ ತನಿಖೆ ಬೇರೆ, ಅಸ್ಲಿಗಿಂತ ಪ್ಲಾನ್ ಹಿಂದ್ಗಡೆ ನಡೀತಾ ಇದ್ರೆ ಬರ್ತೀನಿ ನಾನು. ಅಂದ್ರೆ ಇವತ್ತಿನ ದಿವಸ ಸರ್ಕಾರದ್ದು CMದು ರೇಟ್ ಕಡಿಮೆ ಆಗಿದೆಯಾ? 2,500 ಕೋಟಿ ಇದ್ದಿದ್ಯೋ ಅವ್ರಾಗ ಅವರೇ ಇಳಿಸ್ಬಿಟ್ಟಿದ್ದಾರೆ ಅರ್ಧಕ್ಕರ್ಧ 1,300 ಕೋಟಿಗೆ. ಅಂದ್ರೆ ಇವ್ರ ಪ್ರಕಾರ ಮೋಸ್ಟ್ಲಿ ಅವತ್ತು ಹೇಳಿದ್ದು ಜಾಸ್ತಿ ಅನ್ಸ್ತೇನೆ, ಇವತ್ತು ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅವರೇ ರೇಟ್ ಕಾರ್ಡ್ ಕಟ್ ಮಾಡೋದಾಗಿದ್ದಾರೆ. ನೋಡ್ತಾ ಇದ್ದಾರೆ. ಹಾಸ್ಯಾಸ್ಪದ ಅಲ್ಲದೆ ಇನ್ನೇನು ಇಲ್ಲ. ಇಂಥ ಇವ್ರ ಬಗ್ಗೆ ಚರ್ಚೆಗಳು ಇನ್ನು ಮುಂದೆ ತಗೊಳ್ಳದೇ ಇದ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ರೈಟ್. ಪುರಾಣಿಕ್ ಸರ್, ನೀವು ಹೇಳಬೇಕು, ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರ ಇಂಟೆಲಿಜೆನ್ಸ್ ಬಹಳ ಚೆನ್ನಾಗಿದೆ ಅಂತ ಅನ್ಕೊಬೇಕಾ, ಅಥವಾ ಡೈವರ್ಟಿಂಗ್ ದ ಸಬ್ಜೆಕ್ಟ್, ರಾಜ್ಯದ ಜನರ ಚಿತ್ತವನ್ನ ಸೆಳೆಯೋ ಪ್ರಯತ್ನನ ಇದು? ಯತ್ನಾಳ್ ಬಗ್ಗೆ ಐ ಥಿಂಕ್ ಅವರು ನಮ್ಮ ಎಲ್ಲ ಮಿತ್ರರು ಹೇಳಿದಾಗೆ ಅವ್ರನ್ನ ಸೀರಿಯಸ್ ಆಗಿ ತಗೋಬಾರ್ದು. ನೀವು ಮೀಡಿಯಾದವರೇ ಅವರಿಗೆ ಆಕ್ಚುಲಿ ನಿಮ್ಮ ಈ ಏನ್ ನೀವು ಡಿಸ್ಕಷನ್ ಮಾಡ್ತಾ ಇದೀರಲ್ಲ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಂಗಾಗತ್ತೆ. ಮಸ್ಟ್ ಇಗ್ನೋರ್ ಇಟ್. ಯಾಕೆ ಗೊತ್ತಾ, ಇಟ್ಸ್ ಎ ಪೊಲಿಟಿಕಲ್. ಅಲ್ಲ ಸರ್, ಅಟ್ಲೀಸ್ಟ್ ನಿಮ್ ಮೂಲಕ ಸಂದೇಶ ಆದ್ರೂ ರವಾನೆ ಆಗ್ಲಿ ಅಂತ. ಯತ್ನಾಳ್ ಅವ್ರನ್ನ ಸೀರಿಯಸ್ ತಗೋಬಾರ್ದು ಅನ್ನೋ ಸಂದೇಶ ಆದ್ರೂ ಅಲ್ಲ, ನೀವು ಚರ್ಚೆ ಮಾಡಬಾರ್ದು ಅಂತ ಅಲ್ಲ. ಬಟ್ ಒಂಥರ ಒಂಥರ ಹುಸಿ ಬಾಂಬು ಅವ್ರು ಏನಂತಾರಲ್ಲ, ಒಂಥರ ಫಾಲ್ಸ್ ಕ್ಯಾನನ್ ಅಂತ ಹೇಳ್ತೀವಲ್ಲ, ಅದು ಏನಿರಲ್ಲ, ಅನ್ನುತ್ತೆ. ಯತ್ನಾಳ್ ಇದುವರೆಗೂ ಯಾವುದನ್ನು ಪ್ರೂವ್ ಮಾಡಿಲ್ಲ. ನೋಡಿ, ಅವ್ರ ಹಿಂದೆ ವಾಜಪೇಯಿ ಇದ್ದಾಗ ಮಂತ್ರಿ ಆದವರು, ಯಾಕಂದ್ರೆ ಅವಾಗ ಒಂದು ರೀತಿಯಲ್ಲಿ ಹೊಸ ಬಂದ್ ಲೀಡರ್, ಯಂಗ್ ಲೀಡರ್ ಅಂತ ಮಾಡಿದ್ರು. ಅದನ್ನ ಉಳಿಸ್ಕೊಳ್ಳಿಲ್ಲ ಅವ್ರೇನಾದ್ರು ಉಳಿಸ್ಕೊಂಡಿದ್ರೆ ಇವತ್ತು ಅವರು ದೊಡ್ಡ ಸ್ಥಾನದಲ್ಲಿ ಇರ್ತಾ ಇದ್ರು. ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ರು, ಕರ್ನಾಟಕದಲ್ಲಿ ಅವರಿಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಎಲ್ಲ ಸಿಗೋದು. ಅವರು ಒಂಥರ ಬಾಲಿಶವಾದ ಮತ್ತು ಈ ರೀತಿ ಸೆನ್ಸೇಷನಲ್ ಯಾವ್ದನ್ನ ವಿಷಯವನ್ನ ಒಂದ್ ರೀತಿನಲ್ಲಿ ಅದನ್ನ ಟ್ವಿಸ್ಟ್ ಮಾಡಿ ಹೇಳಿದ್ರೆ ಅದು ಜನರ ಇಮ್ಯಾಜಿನೇಷನ್ ಕ್ಯಾಚ್ ಮಾಡುತ್ತೆ. ನಮ್ಮ ಉದ್ದೇಶ ಯಾರಿಗೂ ಗೊತ್ತಿಲ್ಲ. ಬಹುಶಃ ಯತ್ನಾಳವ್ರನ್ನೇ ನೀವು ಕೇಳ್ಬೇಕು, ಏನ್ ನಿಮ್ಮ ಉದ್ದೇಶ? ಈ ರೀತಿಯ ಒಂದು ಹಗರಣಗಳು ನಿಮ್ಮಲ್ಲಿದ್ರೆ ಇಷ್ಟು ವರ್ಷದಿಂದ ನೀವು ಆಡಳಿತ ಮಾಡ್ಕೊಂಡು ಬಂದು ನಿಮ್ಮ ಪಕ್ಷದಲ್ಲಿ 2,000 ಅಥವಾ 1,200 ಕೋಟಿ ಇಟ್ಕೊಂಡಿರೋರು, ಕಾಂಗ್ರೆಸ್ ಸುಭದ್ರವಾದ ಸರ್ಕಾರ, ಕಾಂಗ್ರೆಸ್ 136 ಇದೆ,
ಅದನ್ನ ಯಾರು ಅಲ್ಗಾಡ್ಸಕ್ ಮುಖ್ಯಮಂತ್ರಿ ಬದಲಾವಣೆ ಅದು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ನೈತಿಕತೆ ಅದರಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಯಾಕಂದ್ರೆ ಅದರಲ್ಲಿ ಕಾನೂನಲ್ಲಿ ಅದೇನು ಹೇಳಲ್ಲ. ಆದ್ರೆ ಇವರು ಅಂತ ಗಂಭೀರವಾದ ವಿಷಯಗಳು, ಆಪಾದನೆಗಳು, ಇದು ವಾಲ್ಮೀಕಿ ನಿಗಮ ಮತ್ತೆ ರೀಡು ಅರ್ಕಾವತಿ ಬಡ ಇಂಥ ವಿಷಯಗಳನ್ನ ಮಾತಾಡ್ತಾರೆ, ಸ್ವಲ್ಪ ತೂಕ ಬರೋದು ಈತನ ಪರವಾಗಿಲ್ಲ ಸ್ಟಡಿ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಯು ವಿಲ್ ನಾಟ್ ಡೂ ಹೋಮ್ವರ್ಕ್ ಮಾಡಲ್ಲ. ಜೊತೆಗೆ ಅವ್ರಿಗೆ ಇರ್ತಕ್ಕಂಥದ್ದು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಕುಟುಂಬದ ಮೇಲಿರ್ತಕ್ಕಂಥ ಒಂದು ದ್ವೇಷ ಏನಿದೆ ಅಲ್ಲ, ಅದನ್ನ ನಾವು ಪಬ್ಲಿಕ್ ಆಗಿ ಅವ್ರ ಹೆಸರು ಹೇಳಿದೆ ಹೇಳ್ತಾರೆ. ಯಾಕಂದ್ರೆ ಅವರೇ ಹೇಳಿದ್ದಾರೆ ಪತ್ರಿಕೆಯಲ್ಲಿ, ಏನೋ ವಿಜಯೇಂದ್ರ ಅವರ ಹೆಸರು ತಗೊಂಡು ನೀವು ಟೀಕೆ ಮಾಡಬೇಡಿ, ನಾವು ನಿಮಗೆ ವಾರ್ಕ್ ಮಾಡ್ತೀವಿ ಅಂತ ಹೈಕಮಾಂಡ್ ನನಗೆ ಹೇಳಿರೋದ್ರಿಂದ ನಾನು ಮಾಡಲ್ಲ, ಬಟ್ ಡಿಸೆಂಬರ್ಗೆ ನಾನು ಒಂದು ಬಾಂಬ್ ತಯಾರು ಮಾಡ್ತೀನಿ ಅಂತ ಬಾಲಿಶವಾದ ಇಮ್ಮೆಚೂರ್. ನನ್ನ ಪ್ರಕಾರ ಈ ಒಂದು ಅವ್ರ್ಯಾರು ಹೇಳಿದ್ರಲ್ಲ ಅವ್ರನ್ನ ನಿಮ್ಮ ಮನಸ್ಸಿಗೆ ಕಳಿಸ್ಬೇಕು. ಅದ್ರ ಬದಲು ರೀತಿಯಲ್ಲಿ ಯಾವ್ದಾದ್ರು ಒಂದು ಸುಮೋಟೋ ಕೇಸನ್ನ ಮಾಡಿ ಇವರನ್ನ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಆಡಳಿತ ಮಾಡ್ತಕ್ಕಂಥ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಉಂಟು ಮಾಡ್ತಾರೆ, ಸರ್ಕಾರದ ಗೌರವವನ್ನ ಕಳೀತಾರೆ. ಸಾರ್ವಜನಿಕರು ಏನು ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ ಆ ಬಹುಮತವನ್ನ ಕೆಡಿಸುವುದರಲ್ಲಿ ಇವರು ಕಾನ್ಸ್ಪಿರಸಿ ಇದೆ. ಯಾಕಂದ್ರೆ ಅವ್ರು ಒಬ್ರು ಅಲ್ಲ, ಅವ್ರು ಹೇಳಿರೋದು ಕಾಂಗ್ರೆಸ್ನವರು ಇದ್ದಾರೆ ಅಂತ ಇರ್ಬೋದು, ಕಾಂಗ್ರೆಸ್ ನಲ್ಲಿ ಇರೋರು ಯಾರು ಇರ್ಬೋದು. ಅಂದ್ರೆ 1,200 ಕೋಟಿ ಕೊಟ್ಟು ಚೀಫ್ ಮಿನಿಸ್ಟರ್ ಇಳಿಸಿ ಹೊಸ ಚೀಫ್ ಮಿನಿಸ್ಟರ್ ಮಾಡೋದು, ಐ ಥಿಂಕ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಅಂಡ್ ಆಲ್ಸೋ ವಿತ್ ವೆರಿ ಫೂಲಿಶ್ ಆಲ್ಸೋ, ದ ರಿಡಿಕ್ಯುಲಸ್. ನಾವು ಒಂಥರ ನೆಗೆಪಾಡ್ಲಿಗೆ ಆಗ್ತಕ್ಕಂಥ ಹೇಳಿಕೆ ಅಂತಕ್ಕಂಥದ್ದನ್ನ ಬಹುಶಃ ನಾವು ಸಾರ್ವಜನಿಕರಿಗೆ ತಿಳಿಸೋದು. ನಿಮ್ ಪಾಯಿಂಟ್ ಕರೆಕ್ಟ್. ಏನು ಸಾರ್ವಜನಿಕರಿಗೆ ಯತ್ನಾಳರ ಈ ಒಂದು ಏನು ಉಸಿ ಬಾಂಬ್ ಇದೆಯಲ್ಲ, ಆ ಒಂದು ಉಸಿ ಬಾಂಬ್ ಅನ್ನ ಕುರಿತು ಒಂದು ತನಿಖೆ ಆಗ್ಬೇಕು. ಆ ತನಿಖೆಯಲ್ಲಿ ಅವರು ಬಂದು ಹೇಳ್ಬೇಕು ಎಲ್ಲಿಂದ ಇನ್ಫಾರ್ಮೇಶನ್ ಅಂತ. ಅವರಿಂದ ಹೇಳಿದ್ದಾರೆ ಆ ನಾಯಕರು, ಅಂದ್ರೆ ಮಹಾನ್ ನಾಯಕರು ಅವ್ರ ಬಿಜೆಪಿ ಅವರು, ಅವ್ರ ಮನೆಯಲ್ಲಿ ನೋಟ್ ಎಣಿಸೋ ಮೆಷಿನ್ ಇತ್ತು ಅಂತ. ಮತ್ತೆ ಇವೆಲ್ಲ ಮೊದ್ಲೇ ಗೊತ್ತಿದ್ರೆ ಅವನ್ನೆಲ್ಲ ಯಾಕೆ ಬಹಿರಂಗ ಮಾಡ್ಲಿಲ್ಲ? ಈಗ ಮಾಡ್ತಕ್ಕಂಥ ಉದ್ದೇಶ ಏನು? ಈ ರೀತಿ ಒಂದ್ ರೀತಿನಲ್ಲಿ ಪ್ರಶ್ನೆಗಳು ಹೇಳುತ್ತೆ. ಮತ್ತೆ ಇವ್ರನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇರೋದ್ರಿಂದ ಈ ರೀತಿಯ ಬಾಲಿಶ ಮತ್ತೆ ಇರೆಸ್ಪಾನ್ಸಿಬಲ್, ಇಮ್ಮೆಚೂರ್ ಅಂಡ್ ಇರ್ರೆಸ್ಪಾನ್ಸಿಬಲ್ ಅನ್ನೋಕ್ಕಿಂತ ಇನ್ನೂ ಒಂದು ರೀತಿಯಲ್ಲಿ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಘನತೆಯನ್ನ, ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷ, ಆಡಳಿತ ಪಕ್ಷ ಬೆಂಬಲವನ್ನ ಇಟ್ಕೊಂಡು ಅಧಿಕಾರ ನಡೆಸ್ತಕ್ಕಂಥವ್ರಿಗೆ ಒಂದು ರೀತಿಯಲ್ಲಿ ಇವರು ಧಕ್ಕೆ ಉಂಟು ಮಾಡ್ತಾರೆ. ಅಂತ ಒಂದು ದೃಷ್ಟಿಯಲ್ಲಿ ಇವರಿಗೆ ಒಂದು ಸೀರಿಯಸ್ ಆಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಕೊಬೇಕು, ತನಿಖೆ ಆಗ್ಬೇಕು, ಇವ್ರಿಗೆ ವಾರ್ನಿಂಗ್ ಕೊಡ್ಬೇಕು. ಅದನ್ನ ಇದುವರೆಗೂ ಯಾವ ರಾಜಕಾರಣಿಗೂ ಮಾಡಿಲ್ಲ. ಬಹುಶಃ ಯತ್ನಾಳ್ ಇಸ್ ದಿ ಫಸ್ಟ್ ಕೇಸ್ ವೇರ್ ಸಚ್ ಲೆಸನ್ or such kind of warning should be taught also. So he should be given a strict warning. Don't speak nonsense. Only speak for the good of Karnataka. ಆಮೇಲೆ ಏನಾದ್ರು ಹಗರಣಗಳಿದ್ರೆ ಅದನ್ನ ತನಿಖೆ ಕಾನೂನಿದೆ, ಕಾನೂನಿನ ಪ್ರಕಾರ ಮಾಡಿ. ನೀವು ವಿರೋಧ ಪಕ್ಷದ ಒಂದು ನಾಯಕರಾಗಿ ಇವತ್ತಿನವರೆಗೂ ಜವಾಬ್ದಾರಿಯಿಂದ ಒಂದ್ ದಿವಸ ಯತ್ನಾಳನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಯಾರು ಹೇಳಿಲ್ಲ. ನಮ್ಮ 3 ಮಿತ್ರರು ಹೇಳಿದಾಗ ಯತ್ನಾಳ್ ಇಸ್ ನಾಟ್ ಟೇಕನ್ ಸೀರಿಯಸ್ಲಿ. ಈಸ್ ಎ ಜೋಕರ್, ಈಸ್ ಜೋಕರ್ ಆಫ್ ದಿ ಹೈಯೆಸ್ಟ್ ಆರ್ಡರ್. ರೈಟ್. ಹಂಗೆ ಅಂದ್ಕೊಂಡು ನಾವು ಮೂರ್ಖರಾಗೋದು ಬೇಡ. ಯಾಕಂದರೆ ರಾಜಕೀಯ ಅಂದಾಗ ಹೀಗೆ ಇದಮ್ಮಿತ್ತಮ್ ಅಂತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಕಿತ್ತಾಡ್ತಿರ್ತಾರೆ, ನಾಳೆ ಜೊತೆಯಲ್ಲಿರ್ತಾರೆ. ಮೈತ್ರಿ ಅಂತಾರೆ, ಸಮ್ಮಿಶ್ರ ಅಂತಾರೆ, ಬಿಡಿಯಾಗಿ ಪಕ್ಷವನ್ನು, ಸರ್ಕಾರವನ್ನು ರಚನೆ ಮಾಡಿರುವಂಥ ಉದಾಹರಣೆಗೆ ನಮ್ಮ ಕರ್ನಾಟಕವೇ ಸಾಕ್ಷಿಯಾಗಿರೋದ್ರಿಂದಾಗಿ ಯಾವುದೋ ಒಂದು ಕ್ಲೂ ಸಿಕ್ಕಿರ್ಬೋದು, ಅಂಥದ್ದೊಂದು ಬೆಳವಣಿಗೆಯೂ ಆಗ್ತಿರ್ಬೋದು, ಗೊತ್ತಿಲ್ಲ. ಅಂಥದ್ದೇನಾದರೂ ಬೆಳವಣಿಗೆ ಆಗ್ತಾ ಇದ್ದರೆ ಅದು ಎಷ್ಟು ಅಪಾಯಕಾರಿ, ಈ ಬಗ್ಗೆ ಕೂಡ ಮಾತಾಡೋಣ. ಬ್ರೇಕ್. ನಮ್ಮ ಕರ್ನಾಟಕ ಅಂದ ಸಂದರ್ಭದಲ್ಲಿ ದರ್ಶನ್ ಅವರೇ ಸ್ವತಂತ್ರವಾಗಿ ಸರ್ಕಾರವನ್ನು ರಚನೆ ಮಾಡಿರೋದು ನೋಡಿದ್ದೀವಿ. ಸಮ್ಮಿಶ್ರ, ಮೈತ್ರಿ ಇವೆಲ್ಲವನ್ನು ನೋಡಿರೋದ್ರಿಂದಾಗಿ ಇದಮ್ಮಿತ್ತಮ್ಮಂತ ಹಿಂಗೇ ಆಗುತ್ತೆ ಅನ್ನೋದಕ್ಕೆ ಏನಂತ ಉದಾಹರಣೆಗಳಿಲ್ಲ. ಅಂದರೆ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾವಿವತ್ತು ಯತ್ನಾಳ್ ಅವರ ಸ್ಟೇಟ್ಮೆಂಟನ್ನ ಗಂಭೀರವಾಗಿ ಪರಿಗಣಿಸಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಅಂಥದ್ದೇನಾದ್ರೂ ನಿಜಕ್ಕೂ ಚರ್ಚೆಗಳಾಗ್ತಾ ಇದ್ದರೆ, ಅಂಥದ್ದೇನಾದರೂ ಬೆಳವಣಿಗೆಗಳು ಹಿಂಬದಿಯಿಂದ ಆಗ್ತಿದ್ರೆ ಅನ್ನೋ ಆತಂಕ. ಯಾಕಂದರೆ ಜನ ಕೊಟ್ಟಿರುವಂಥ ನಿರ್ಧಾರ ಅದು 135. ಆಡಳಿತ ಮಾಡೋಕ್ಕಾಗುತ್ತೋ ಇಲ್ಲ, ಆಡಳಿತ ನಡ್ಸೋಕೆ ಬಿಡಬೇಕು. ತಪ್ಪಿದ್ದಾಗ ಕಾನೂನಾತ್ಮಕ ಹೋರಾಟಕ್ಕೆ ವಿರೋಧ ಪಕ್ಷ ಆಗ್ರಹ ಮಾಡಬೇಕು. ಇದು ಒಂದು ಪ್ರೋಸೆಸ್. ಬಟ್ ಅದನ್ನು ಬಿಟ್ಟು ಇಂಥದ್ದೇನಾದರೂ ಬೆಳವಣಿಗೆಗಳು ನಡೀತಾ ಇದ್ದು ಅದಕ್ಕೆ ಕಾಂಗ್ರೆಸ್ನ ಕೆಲವರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದಾದರೆ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಅಲ್ವಾ ಇದು? ನೋಡಿ, ಕಾಂಗ್ರೆಸ್ನ ಸ್ಟ್ಯಾಂಡನ್ನು ಮಾನ್ಯ KPCC ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ. ಏನು ಯತ್ನಾಳ್ ಅಂತಂದ್ರೆ ನಾವು ಜನರಲ್ ಆಗಿ ಹಾರಿಕೆ ಉತ್ತರ ಅಂತ ಹೇಳಲಿಕ್ಕಾಗಲ್ಲ. ಈಗ ನಾನೊಬ್ಬ ವಕ್ತಾರಾಗಿ ಬಂದು ನೀವು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ನಿಮ್ಮ ಬಾಣಗಳಿಗೆ ವಾಪಸ್ ಬಾಣ ಕೊಡೋದಕ್ಕಾದ್ರೂ ನನ್ನ ಹತ್ರ ಶಕ್ತಿ ಇರಬೇಕು. ಇಲ್ಲ ಅಂತಂದ್ರೆ ಇಲ್ಲಿಗೆ ಬರ್ಲಿಕ್ಕೆ ನಾನು ಅನರ್ಹ ಆಗಿರ್ತೀನಿ. ಅರ್ಹನಲ್ಲ ನಾನು. ಇವತ್ತು
ಸಾವಿರಾರು ಜನ ಅವ್ರನ್ನ ಓಟಾಗಿ ಕಳಿಸಿರ್ತಕ್ಕಂಥ ಮತದಾರ ಕಳಿಸಿದ್ದಾರೆ. ಅವರು ಓಟ್ ತಗೊಂಡು ಶಾಸಕ ಆಗಿರ್ತಕ್ಕಂಥದ್ದು ಈಸ್ ನಾಟ್ ಎ ಸಿಲ್ಲಿ ಫೆಲೋ. ಸೊ ಜೊತೆಗೆ ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಮಂತ್ರಿ ಆದಂತಹ ವ್ಯಕ್ತಿ. ಕಾಂಗ್ರೆಸ್ನ ಸ್ಟ್ಯಾಂಡು ವೆರಿ ಕ್ಲಿಯರ್ ಟುಡೇ. ಇವತ್ತು KPCC ಅಧ್ಯಕ್ಷ ಹೇಳಿದ್ದಾರೆ, ನಾವು IT-ಗೆ ಮತ್ತೆ ED-ಗೆ ಕೇಸ್ನ ಫೈಲ್ ಮಾಡೋರಿದ್ದೀವಿ ಈ ಹೇಳಿಕೆ ವಿಚಾರದಲ್ಲಿ. ಆ 1200 ಕೋಟಿ ಎಲ್ಲಿದೆ? ಇಲ್ದೇನೆ ಈ ಮನುಷ್ಯ ಮಾತಾಡೋದಕ್ಕೆ ಸಾಧ್ಯನಾ? ಯಾಕೆಂದ್ರೆ ಇವರು ಮೊದಲೊಂದ್ಸರಿ ವಿಜೇಂದ್ರನ್ ಮೇಲೆ 20,000 ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿದ್ರು, ನೀರಾವರಿ ಇಲಾಖೆ ಅಂತ ಹೇಳಿದ್ರು. ಇನ್ನ ಅರವಿಂದ್ ಅವ್ರು ಮೇ ಬಿ ಮರ್ತಿರ್ಬೋದು, ನಮ್ದು ಮೂಢ ಪ್ರಕರಣ ಬಂದಾಗ ಏನೋ ಮಾಡ್ತಾ ಇದ್ರಂತ. ಇಲ್ಲ, ನಾವು ಕೋವಿಡ್ PSI 40% ಕುನ್ನ ಅವ್ರದ್ದು ಮತ್ತೆ ನಾಗಮೋಹನ್ ದಾಸ್ ಅವ್ರದ್ದು ಮತ್ತೆ ವೀರಯ್ಯ ಅವರ ವರದಿಯನ್ನ ನಾವು ಕೇಳಿದ್ವಿ. ಮೊನ್ನೆ ಅಷ್ಟು ಕುನ್ನ ಅವರ ವರದಿ ಸಲ್ಲಿಕೆ ಆಗಿದೆ. ಅದ್ರ ಮೇಲೆ ವಿಶೇಷ ತಂಡ ರಚಿಸಿ ಅದು ಏನೇನು ಹಗರಣ ಆಗಿದೆ ಸಂಪೂರ್ಣ ತೆಗೆದು ಯಾರನ್ನ ಜೈಲಿಗೆ ಕಳಿಸ್ಬೇಕು ಆ ಕಳಿಸುವಂತ ಕೆಲಸ ಮಾಡ್ತೀವಿ. ಮತ್ತೆ ಇನ್ನೊಂದು, ಇವರು ಮುಖ್ಯಮಂತ್ರಿ ಆಗೋದಕ್ಕೆ 2,000 ಕೋಟಿ ಬೇಕು ಅಂತ ಹೇಳಿದ್ರು. ಅದೇ ತರನಾಗಿ ಮನುಷ್ಯ ಹೇಳಿದ್ರಲ್ಲಿ ಯಾವಾಗ BJP ಆಳ್ವಿಕೆ ನಿಲ್ಲಿದ್ದಾಗ ಅವ್ರು ಹೇಳೋದಕ್ಕೂ ತಕ್ಕಂತೆ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಿದ್ದಾರೆ. ಯಡಿಯೂರಪ್ಪನವರು ಆಳ್ವಿಕೆನಲ್ಲಿದ್ರು, ಯಾಕೆ ಅವ್ರನ್ನ ಇಳಿಸಿದ್ರು ಅಂತ ಇಲ್ಲಿ ತನಕ BJP ಎಲ್ಲೂ ಹೇಳಿಲ್ಲ. ಇನ್ ಕೇಸ್ ವಯೋಸಹಜವಾಗಿ ಯಡಿಯೂರಪ್ಪನವರ ಇಳಿಸಿದ್ರೆ ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 74 ತುಂಬಿದೆ, ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕು. ಅವ್ರ ಪಕ್ಷದಲ್ಲಿ ಅದೊಂದು ಏನೋ ಬೆಳವಣಿಗೆ ನೋಡೇ ಹೇಳೋದಾದ್ರೆ ಅಲ್ಲಲ್ಲ, ಯಾಕೆಂದ್ರೆ BJP ಅವ್ರು ಹೇಳಿದ್ದು ಅವ್ರಿಗೆ 75 ವರ್ಷ ಆಗಿದೆ, ನಮ್ಮಲ್ಲಿ 75 ವರ್ಷ ಆದ್ಮೇಲೆ ಯಾರಿಗೂ ಟಿಕೆಟ್ ಕೊಡಲ್ಲ, MP-ನಲ್ಲೂ ಅದನ್ನೇ ಮಾಡಿದೀವಿ ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ರಾಜೀನಾಮೆ ಕೊಡ್ಲಿ. ಯಾಕೆ ಕನ್ನಡಿಗರಿಗೊಂದು ಕಾನೂನು, ನರೇಂದ್ರ ಮೋದಿ ಅವ್ರಿಗೊಂದು ಕಾನೂನು, BJP-ನಲ್ಲಿ ಆ ವ್ಯವಸ್ಥೆ ಇದ್ರೆ ಇದು ಒಂದು ವಿಚಾರ. ಅದೇ ರೀತಿಯಾಗಿ ಬೊಮ್ಮಾಯಿ ಏನಾದ್ರು 2,000 ಕೋಟಿ ಕೊಟ್ಬಿಟ್ಟು ಏನಾದ್ರು ಮುಖ್ಯಮಂತ್ರಿ ಆಗಿದ್ರ, ಅಥವಾ ಅವರ ಕಾಲದಲ್ಲಿ ಏನಾದ್ರು 500 ಕೋಟಿ ರೂಪಾಯಿ ಕೊಟ್ಬಿಟ್ಟು ಎಲ್ಲ ಮಂತ್ರಿಗಳಾಗಿದ್ರ, ಇದು ಒಂದು ಭಾಗ ಆಯ್ತು ಅಂತಂದ್ರೆ BJP ಹೈಕಮಾಂಡ್ ಬದುಕಿದೆಯೋ ಸತ್ತಿದೆಯೋ ನೋಡಿ. ಇವರಿಗೆ ಆಳೋದಕ್ಕೂ ಬರಲ್ಲ, ಕೊನೆ ಪಕ್ಷ ವಿರೋಧ ಪಕ್ಷದಲ್ಲಿ ಹೆಂಗಿರ್ಬೇಕು ಅನ್ನುವಂತ ಒಂದು ಗುಣನೂ ಇವ್ರ ಹತ್ರ ಇಲ್ಲ. ಅಲ್ಲ, ಅಭ್ಯಾಸ ಇದೆಯಲ್ಲ. ಯಾಕೆಂದ್ರೆ ಮೇಡಮ್ ನೋಡಿ, ಮೊದಲು ಯಡಿಯೂರಪ್ಪನವ್ರು CM ಆದ್ರು. ಯಡಿಯೂರಪ್ಪನವ್ರು ಜೈಲಿಗೆ ಹೋದ್ರು ಕಾಕತಾಳೀಯವಾಗಿ. ಅದಾದ್ಮೇಲೆ ಸದಾನಂದ ಗೌಡರು ಬಂದರು. ಸದಾನಂದ ಗೌಡ್ರನ್ನ ಯಾಕೆ ಕೆಳಗಡೆ ಇಳಿಸಿದ್ರು, ಆಮೇಲೆ ಜಗದೀಶ್ ಶೆಟ್ಟರ್ನ ಯಾಕೆ ಕರ್ಕ ಬಂದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಯಡಿಯೂರಪ್ಪನವ್ರು ಮತ್ತೆ ಏನು ಸರ್ಕಾರ ಬೀಳಿಸಿ ಮುಖ್ಯಮಂತ್ರಿಯಾಗಿ ತದನಂತರ ಬೊಮ್ಮಾಯಿಯವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದ್ರು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ನಾನು ಯಾಕೆ BJP ಹೈಕಮಾಂಡು ಇದೆಯೋ ಬದುಕಿದೆಯೋ ಅಂತ ಕೇಳಿದ್ದು ಅಂತಂದ್ರೆ ನೋಡಿ, ಇವರು ಬಹಿರಂಗವಾಗಿ ಸಭೆಗಳು ಮಾಡ್ತಾ ಇದ್ದಾರೆ. ಬೆಳಗಾಮಲ್ಲಿ ಸಭೆ ಆಯ್ತು, ಅದರಲ್ಲಿ ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಹರೀಶು, ಸಿದ್ದೇಶು ಇವರೆಲ್ಲ ಹೋಗಲ್ಲಿ ಸೇರ್ಕೊಳ್ತಾರೆ. ಎಲ್ಲ BJP ಅವರೇ ಸೇರ್ಕೊಳ್ಳುವಂಥದ್ದು. ಬಂದು ಮಾಧ್ಯಮದ ಮುಂದೆ ಬಾಯಿಗೆ ಬಂದಂಗೆ BJP ಅಧ್ಯಕ್ಷಂಗೆ ಬೈತಾರೆ, ವಿಜಯೇಂದ್ರ ಬಾಯಿಗೆ ಬಂದಂಗೆ ಬೈತಾರೆ. ಅಪ್ಪಾಜಿ ಅಪ್ಪಾಜಿ ಅಂತ ಪಾಪ ಯಡಿಯೂರಪ್ಪನವರು. ಯಡಿಯೂರಪ್ಪ ಅವರು ವಿರೋಧ ಪಕ್ಷದ ನಾಯಕ ಇದ್ದಾಗ ಅವ್ರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನುವಂಥ ಮಾತುಗಳೆಲ್ಲ ಕೇಳಿದ್ವಿ. ಒಳ್ಳೆ ವಿರೋಧ ಪಕ್ಷದ ನಾಯಕರು ಯಡಿಯೂರಪ್ಪನವರು. ಆಡಳಿತ ಪಕ್ಷದಲ್ಲಿ ಅವ್ರು ಏನಾದರೂ ಫೇಲ್ ಆದ್ರೂ ಗೊತ್ತಿಲ್ಲ. ಆದರೆ ಇವತ್ತು ಅಂತ ಯಡಿಯೂರಪ್ಪನವರಿಗೆ, ಅಂತ ಹಿರಿಯ ನಾಯಕರಿಗೆ, ಅವ್ರ ಪಕ್ಷದ ನಾಯಕರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಯಾಕೆ? BJP ಹೈಕಮಾಂಡು ಅವ್ರಿಗೆ ನಾಲಿಗೆಗೆ ಏನು ಕತ್ರಿ ಹಾಕುವಂಥ ಕೆಲಸ ಮಾಡಲಿಲ್ಲ, ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಅಥವಾ ಒಂದು ನೋಟಿಸ್ ಕೊಡುವಂಥದ್ದು. ಆಮೇಲೆ BJP ನೋಟಿಸಿಗೆ ಬೆಲೆನೇ ಇಲ್ಲ ಮೇಡಮ್. ಉದಾಹರಣೆ, ಮೊನ್ನೆ ಇದು ಏಡ್ಸ್ ಇಂಜೆಕ್ಟ್ ಮಾಡೋದು, ಏಡ್ಸ್ ರೋಗಿ ಜೊತೆ ಹನಿ ಟ್ರಾಪ್ ಮಾಡೋಂಥ ಮುನ್ರತ್ನಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರು, 5 ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ. ಇವತ್ತಿನ ತನಕ ಉತ್ತರನೂ ಇಲ್ಲ, ಅದು ಪ್ರಶ್ನೆನೂ ಇಲ್ಲ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾದಂಥ ಪ್ರಕರಣ. ಅಂತ ಒಂದು ಕೊಳಕು ಮನಸ್ಥಿತಿ, ಭಯೋತ್ಪಾದಕರಿಗೆ ಆ ಮನಸ್ಥಿತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅಂತ ವ್ಯಕ್ತಿನೂ ಉಚ್ಚಾಟನೆ ಮಾಡಲಿಲ್ಲ. ಇವತ್ತು ಈ ರೀತಿ ಬಹಿರಂಗ ಹೇಳಿಕೆ ಕೊಡ್ತಾ ಇರ್ತಕ್ಕಂಥ BJPಯ ಸೋಕಾಳ್ ನಾಯಕ 1,200 ಕೋಟಿ ಗಂಭೀರ ಆರೋಪ. ಸೊ ಇವತ್ತು ಈಗ ಅವರ ನಾಯಕರುಗಳು ನೀವು ಟಿವಿಲೇ ತೋರಿಸ್ತಾ ಇದ್ದೀರಿ, ಬೊಮ್ಮಾಯಿಯವ್ರು ನನ್ನ ಯಾಕೆ ಹೇಳ್ತೀರಿ ಅಂತಾರೆ. ಜಗದೀಶ್ ಶೆಟ್ಟರ್ ನನಗೂ ಅದಕ್ಕೂ ಸಹ ಮತ್ತೆ ನೀವು ಪಕ್ಷದಲ್ಲಿ ಹಾಕಿದ್ದೀರಾ, ರಾಜೀನಾಮೆ ಕೊಟ್ಟು ಹೋಗ್ಬಿಡಿ, ನಿಮ್ಮ ನಾಯಕನ್ನ ಒಂದೋ ಸಮರ್ಥನೆ ಮಾಡ್ಕೊಬೇಕು. ಇಲ್ಲ ಆತ ತಪ್ಪು ಮಾಡಿದ್ದಾರೆ ಅಂದ್ರೆ, ಯಾಕಂದ್ರೆ 1,200 ಕೋಟಿ ಹೇಳಿರ್ತಕ್ಕಂಥದ್ದು ಅದು BJP ಅವರ ಮೇಲೆ ಹೇಳಿರ್ತಕ್ಕಂಥದ್ದು. ಹಿಂದೆನೂ ಆರೋಪಗಳು BJP ನಾಯಕರುಗಳ ಮೇಲೆ ಆಗಿರ್ತಕ್ಕಂಥದ್ದು. ಮಾತಿತ್ತಿರ ದಿನ ಬೆಳಗಾದ್ರೆ BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಮೇಲೆ ಆ ರೀತಿ ಮುಗಿ ಬೀಳ್ತಾ ಇರ್ಬೇಕಾದ್ರೆ ನೀವ್ ಯಾಕಿನ್ನೂ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ? ಅಥವಾ BJP ಹೈಕಮಾಂಡ್ ಅಂದ್ರೆ BJP 2 ಹೈಕಮಾಂಡ್ ಇದೆ, ಒಂದು RSS ಹೈಕಮಾಂಡ್ ಇದೆ, ಇನ್ನೊಂದು BJP ಹೈಕಮಾಂಡ್ ಇದೆ. ಇವರು RSS ಆಟಕ್ಕೆ ಕುಣಿತಾ ಇದ್ದಾರೋ ಅಥವಾ BJP ಆಟಕ್ಕೆ ಯತ್ನಾಳ್ ಕುಣಿತಾ ಇದ್ದಾರೋ ಒಂದೂ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ KPCC ಅಧ್ಯಕ್ಷರು, ಯತ್ನಾಳ್ ಪ್ರಕರಣ ಗಂಭೀರವಾಗಿ ತಗೊಬೇಕು, ಆ ಮುಖ್ಯನ KPCC ಇಂದನೇ ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡ್ತೀವಿ. ಮೊದಲು ಈ ಮನುಷ್ಯನ ಬಂಧನ ಆಗ್ಬೇಕು. ಅವ್ರಿಗೆ ಅದೇನೋ ಇದು ತಲೆ ಒಳಗಡೆ ಏನೋ ಇಟ್ಟು ಮಿಷನ್ ಇಟ್ಟೆಲ್ಲ ಚೆಕ್ ಮಾಡ್ತಾರಲ್ಲ, ಆ ಮಂಪರು ಪರೀಕ್ಷೆ ಮಾಡ್ಬೇಕು. ಆ ಮಂಪರು ಪರೀಕ್ಷೆಯಲ್ಲಿ ಸತ್ಯ ಆದ್ರೆ ಯಾರೋ ಒಂದು ದುಡ್ಡು ಇಟ್ಕೊಂಡಿದ್ದಾನೆ ಆತನ ಬಂಧನ ಆಗ್ಬೇಕು, ಅದ್ರಲ್ಲಿ ಸುಳ್ಳಾದ್ರೆ ನಿಮ್ಮ ಅನ್ಸಿಗೆ ಹಾಕ್ಬೇಕು ಅಂತ ನಮ್ಮ ಒತ್ತಾಯ ಮೇಡಮ್. ರೈಟ್. 1,200 ಕೋಟಿ ರೂಪಾಯಿದು ಪ್ಲಾನ್ ನಡೀತಿರಬಹುದು ಅಂತ ಯಾಕೆ ಡೌಟ್ಗಳು ಬರುತ್ತೆ ಅಂದರೆ, ಯತ್ನಾಳ್ ಅವ್ರ ಮಾತಿನ ಪ್ರಕಾರ BJP ಅಥವಾ JDS ಪ್ಲಾನ್ ಅಲ್ಲದು, BJP ಮತ್ತು ಕಾಂಗ್ರೆಸ್ ಮೂಢ ಹಗರಣ ಬಂದ ಮೇಲೆ
ವಿರೋಧ ಪಕ್ಷಗಳು ಸಿದ್ದರಾಮಯ್ಯನವ್ರ ರಾಜೀನಾಮೆ ಕಾಯ್ತಿದ್ದಾವೋ ಇಲ್ವೋ, ಆದರೆ ಕಾಂಗ್ರೆಸ್ನ ಕೆಲವರು ಕಾಯ್ತಾ ಇದ್ದಾರೆ. ಸಪ್ರೇಟಾಗಿ ಮೀಟಿಂಗ್ ಮಾಡ್ತಿದ್ದಾರೆ. DK ಶಿವಕುಮಾರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಆಗ್ತಾರೆ, ಸತೀಶ್ ಜಾರಕಿಹೊಳಿ ಭೇಟಿ ಆಗ್ತಾರೆ, ಮಾತುಕತೆ ನಡೆಸ್ತಾರೆ ಅನ್ನೋದಾದರೆ ಇಲ್ಲೇನಾದ್ರು ಇಂಟರ್ನಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಿರಬಹುದಾ ಅನ್ನುವಂಥ ಅನುಮಾನ ಸಹಜವಾಗಿ ಬರುತ್ತೆ. ಡೆಫಿನೆಟ್ಲಿ ಅದು ನೋಡಿ, ರಾಜಕೀಯ ಅಂದಮೇಲೆ ಅದು ಆಗಬೇಕು ಸಹಜವಾಗಿ. ಯಾಕಂದರೆ ಇವಾಗ ಸಿದ್ದರಾಮಯ್ಯ ಅವರಿಗೆ ಎಲ್ಲೋ ಅವ್ರದ್ದು ಒಂದು ರಿಟೈರ್ಮೆಂಟ್ ಸ್ಟೇಜ್ ಬಂದಿತ್ತು. ಅವರು ಒಂದು ಸತಿ ರಿಟೈರ್ಮೆಂಟ್ ಡಿಕ್ಲೇರ್ ಮಾಡಿದವರು, ಮುಂದಿನ ಸತಿ ನಾನು MLAಗೂ ನಿಂತ್ಕೊಳ್ಳಲ್ಲ ಅಂತವರು. ಅದಾದಮೇಲೆ ಇವಾಗ CM ಆಗಿದ್ದಾರೆ. ಇರಲಿ, ಅವ್ರಿಗೊಂದು ಕೆಪಾಸಿಟಿನೂ ಇದೆ, ಆಗಿದ್ದಾರೆ ಅಂತಲೂ ಒಪ್ಕೊಳ್ಳೋಣ. ಆದರೆ ಎಲ್ಲೋ ಒಂದು ಕಡೆ ಅವ್ರದ್ದು ರಿಟೈರ್ಮೆಂಟ್ ಈಸ್ ಆಲ್ಸೋ ಜಸ್ಟ್ ಅವೇಟೆಡ್. ದೇರ್ ಇಸ್ ಅ ಗುಡ್ ಕಾಸ್. ಈಗ ಒಂದು ಒಳ್ಳೆ ಸಂದರ್ಭನೂ ಬಂದಿತ್ತು ಅವ್ರ ಮೇಲೆ ಒಂದಿಷ್ಟು ಹಗರಣ ಅದು ಇದು ಅಂತ ಹೇಳ್ಕೊಂಡು. ಹಾಗಾಗಿ ಮೂಡಾದು ಡೈರೆಕ್ಟಾಗಿ ನೇರ ಅವ್ರ ಮೇಲೆ ಇರೋದ್ರಿಂದ, ಅದು ಸರ್ಕಾರದ ಮೇಲಲ್ಲ, ಸಿದ್ದರಾಮಯ್ಯ ಅವ್ರ ಮೇಲೆ ನೇರ ಇರೋದ್ರಿಂದ, ಅವರೇ ಬೆನಿಫಿಷರಿ ಆಗಿರೋದ್ರಿಂದ, ಸೊ ಹಾಗಾಗಿ ಇದೊಂದು ಒಳ್ಳೆ ಸುಸಂದರ್ಭ. ಯಾವಾಗ ಬೇರೆ ಯಂಗ್ಸ್ಟರ್ಸ್ಗೂ ಕೊಟ್ಟಂಗಾಯಿತು, ಬಿಟ್ಟಂಗೂ ಆಯಿತು, ಕಾಂಗ್ರೆಸ್ಸಿನ ಒಂದು ಛವಿಯನ್ನು ಉಳಿಸೋಕ್ಕೆ ಒಂದು ಪ್ರಯತ್ನ ಮಾಡಿದ ಹಾಗೆ ಆಯಿತು ಅನ್ನುವಂಥ ಒಂದು ವಿಚಾರದಲ್ಲಿ ವಿಚಾರ ಮಾಡ್ತಾ ಇರುವಂಥ ಹಲವಾರು ಜನರಿದ್ದಾರೆ. ಅದರಲ್ಲಿ ಮತ್ತೆ ಆಕಾಂಕ್ಷಿಗಳು ಇರೋದು ತಪ್ಪು ಅಲ್ಲ, ನಾನು ಅದನ್ನು ನಕಾರಾತ್ಮಕವಾಗೂ ಹೇಳಲ್ಲ. ಬಿಕಾಸ್ ಇಟ್ಸ್ ಎ ಗುಡ್ ಸ್ಪಿರಿಟ್. ಇನ್ ಗುಡ್ ಸ್ಪಿರಿಟ್, ನೋಡಪ್ಪ ಅವರಿಲ್ಲ ಅಂದಾಗ ಐ ಆಮ್ ದ ಮೋಸ್ಟ್ ಕೆಪಬಲ್ ಅಂತ ಹೇಳ್ಕೊಳ್ಳೋದು ತಪ್ಪೇನಿದೆ. ಸೊ ಹಾಗಾಗಿ ಪಕ್ಷ ಬಟ್ ಎಲ್ಲಿರೋದು ಇಂಪಾರ್ಟೆಂಟ್ ಆಗುತ್ತಲ್ಲ ಅಲ್ಲ, ಅದು ಇದು ಒಂದು ಕಡೆ ಆಗಿದೆ. ಇನ್ನೊಂದು ಕಡೆ ಒಂದಿಷ್ಟು ಬೇರೆ ವಿರೋಧ ಪಕ್ಷದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಹೊರಟೋಗಿ ಬೇರೆಯವ್ರು ಬರಲಿ ಅನ್ನೋವಂಥದ್ದು ಒಂದಿಷ್ಟು ಸಪೋರ್ಟ್ ಇರಬಹುದು. ನಮಗೇನು ಕಳ್ಕೊಳ್ಳೋದಿಲ್ಲ, ಇವರಿದ್ರೇನೋ ಅವರಿದ್ರೇನೋ ಓಕೆ, ಇವರಿಲ್ಲ ಅವರಾಗಲಿ ಅನ್ನೋವಂಥದ್ದು. ಸೊ ಇದು ಇರದೆ, ಅದರ ಜೊತೆಗೆ ಇವರು ಈ ರೀತಿ ಕೊಡೋದಕ್ಕೆ ಇನ್ನೊಂದು ಮುಖ್ಯ ಕಾರಣ, BJPಯಲ್ಲಿನೇ ಅವರಿಗೆ ಒಂದು ರೀತಿಯಿಂದ ಅಸಮಾಧಾನ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಲ್ಲಿರುವ BJP ಅವರಿಗೆ ನೇರ ಅವರು ಮೂಡ ಇದಕ್ಕೆ ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಹೋದಾಗ ಇದು DK ಶಿವಕುಮಾರ್ ಅವರಿಗೆ ಸಹಾಯ ಮಾಡೋಕ್ಕೆ ಮಾಡ್ತಾ ಇರುವಂತ ಕೆಲಸ ಅಂತ ನೇರ ಹೇಳಿದ್ರು. ಆದ್ರೇನು ಅವ್ರೇನು ಅದನ್ನ ಹಿ ಹ್ಯಾಡ್ ನಾಟ್ ವಿತ್ಹೆಲ್ಡ್ ಹೀಸ್ ವರ್ಡ್ಸ್, ಓಪನ್ ಆಗಿ ಅದನ್ನ ಹರಿಬಿಟ್ಟಿದ್ರು. ಅದಕ್ಕೇನು ಅವರು ಅದನ್ನ ವರ್ಡ್ಸ್ ವಾಪಸ್ ತಗೊಳ್ಳಿಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ. ಸ್ಟೇಟ್ಮೆಂಟ್ಗಳಿಗೆ ಅಂಥ ಆಕ್ಷೇಪಗಳು ಎಲ್ಲೂ ಬರಲ್ಲ. ಅವಾಗ ಜನ ಇರಬಹುದೇನೋ ಅನ್ನೋ ಥಾಟಿಗೆ ಬಂದ್ಬಿಡ್ತಾರೆ. ಡೆಫಿನೆಟ್ಲಿ ದೇರ್ ಆರ್ ಸಮ್ ಇನ್ಕ್ಲೂಷನ್ಸ್. ಈಗ ಇದು ಈ ರೀತಿ ಆಗ್ತಾ ಇಲ್ಲ ಅನ್ನೋದಲ್ಲ, ಸಂಖ್ಯೆ, ಅಂಕಿ ಅಂಶ, ದುಡ್ಡು ಅದನ್ನು ನಾವು ಊಹೆ ಮಾಡೋವಂಥ ಪರಿಸ್ಥಿತಿಯಲ್ಲೂ ಇಲ್ಲ, ನಾವು ಅಂಥದ್ದೆಂದು ಚರ್ಚೆ ಮಾಡೋವಂಥ ಪರಿಸ್ಥಿತಿಯಲ್ಲೂ ಇಲ್ಲ, ನಮಗದು ಗೊತ್ತೂ ಆಗಲ್ಲ. ಆದರೆ ವಿಚಾರ ಏನು ಅಂತಂದರೆ, ಇದಿಷ್ಟು ಎಲ್ಲೋ ಒಂದು ಕಡೆ ಹೊಗೆ ಬರ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಕಿಡಿನೂ ಹತ್ತಿದೆ ಅನ್ನುವಂಥದ್ದು ಸತ್ಯ. ಹತ್ತಲೇಬೇಕಾಗಿರುವಂಥದ್ದು, ನಾವೇನು ಅದನ್ನು ವಿ ಶುಡ್ ನಾಟ್ ಟೇಕ್ ಇಟ್ ಆಸ್ ಅ ಸರ್ಪ್ರೈಸ್. ಬಟ್ ಇದನ್ನು ಯಾವ ರೀತಿಯಿಂದ BJP ಅವರು ಹ್ಯಾಂಡಲ್ ಮಾಡ್ತಾರೆ, ಯಾವ ರೀತಿಯಿಂದ ಕಾಂಗ್ರೆಸ್ ಅವರು ಇದನ್ನು ತೊಗೊಳ್ತಾರೆ ಅನ್ನೋದು ಭಾಳ ಮುಖ್ಯವಾಗುತ್ತೆ. ಮತ್ತು ಯಾವ ರೀತಿಯಿಂದ ಕೋರ್ಟ್ ಅವರು ಕೂಡ, ಅಂದರೆ ಸ್ಟ್ಯಾಚ್ಯೂಟರಿ ಬಾಡೀಸು, ಬರೀ ಕೋರ್ಟ್ ಅಷ್ಟೇ ಅಲ್ಲ, ED ಆಗಲಿ, CBI ಆಗಲಿ, ಮತ್ತು ಇದರಲ್ಲಿ ನೋಡಿ, CBIದು ವಿಚಾರ ಬಂದಾಗ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು, ಸುಮೂಟ ತೊಗೊಂಡ್ಬಿಡ್ಬೇಕು, ಸುಮೂಟ ತೊಗೊಳ್ಳಾರ್ದಂಗೆ ಮಾಡಿಟ್ಬಿಟ್ಟಿದ್ದೀರಾ CBI ಅವರು ಈಗ ಅಲ್ವಾ. ಯಾಕಂದರೆ ಬ್ಲ್ಯಾಂಕೆಟ್ ಕವರೇ ತಗೊಂಡ್ಬಿಟ್ಟಿದ್ದೀರಾ. ಅಂದರೆ ನಿಮ್ಗೆ ನಿಜವಾಗ್ಲೂ ಹೆದರಿಕೆ ಇತ್ತು. ಇನ್ನೂ 1 ಬಿಟ್ಟು 2, 2 ಬಿಟ್ಟು 3 ನೋಡಿ, ನಿಜವಾಗ್ಲೂ ಸತ್ಯಾಂಶ ಇದ್ದವರು ಲೋಕಾಯುಕ್ತನ ತೆಗೆದುಹಾಕಲ್ಲ. ಈ CBIಗೆ ಏನೊಂದು ನೀವು ಬ್ಲ್ಯಾಂಕೆಟ್ ಕವರ್ ಅನ್ನೋದಿರುತ್ತೆ ನೋಡಿ, ಅದನ್ನು ತೆಗೆದು ಹಾಕೋದು ಇಟ್ ಈಸ್ ನಾಟ್ ಪ್ರೂಡೆಂಟ್ ಆ್ಯಕ್ಟಿವಿಟಿ. ಅದರಿಂದ ಅವ್ರಿಗೇನೂ ಸಿಗಲ್ಲ. ಯಾಕಂದರೆ ಯಾವತ್ತವ್ರು ತೊಗೊಳ್ಳೇಬೇಕು ಅಂತಾರೆ, ಅವ್ರು ಸುಪ್ರೀಂ ಕೋರ್ಟಿಂದ ಆರ್ಡರ್ ತೊಗೊಂಡ್ಬಿಟ್ಟಾದ್ರೂ ಬಂದು ತೊಗೊಳ್ತಾರೆ ಅನ್ನೋದು ನಾವು ತಿಳ್ಕೋಬೇಕು. ಅಂದರೆ ದಾರಿಗಳಿದ್ದಾವೆ ಒಂದು. ಎರಡನೇದು, ನನಗೆ ಅಷ್ಟು ಫುಲ್ ಮೈ ಹತ್ತಿಬಿಟ್ಟಿದೆ, ಮೈಯೆಲ್ಲ ಮಣ್ಣು ಹತ್ತಿಬಿಟ್ಟಿದೆ, ಇನ್ನೇನು ಇನ್ನೊಂದು ಸ್ವಲ್ಪ ಮಳೆ ಸುರ್ಕೊಂಡ್ರೆ ಆಯಿತು, ನನಗೇನು ಐ ಡೋಂಟ್ ಕೇರ್ ಅನ್ನೋನಿಗೆ. ಆಮೇಲೆ ನಾವು ಹೋಗ್ತಾ ಇರುವಾಗ ಹಾಳು ಮಾಡ್ಬಿಟ್ಟು ಕಾಂಗ್ರೆಸ್ಸನ್ನು ಹಾಳು ಮಾಡ್ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನೇನು ಮೂಲತಃ ಕಾಂಗ್ರೆಸ್ನವನು ಅಲ್ಲ ಅನ್ನುವಂಥ ವಿಚಾರನೂ ಇರಬಹುದು ಸಿದ್ದರಾಮಯ್ಯ ಅವ್ರದ್ದು. ಯಾಕಂದರೆ ಮೂಲತಃ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಸನ್ನ ವಿರೋಧಿಸ್ಕೊಂಡು ಬೆಳೆದಂಥವ್ರು, ಇದನ್ನ ನೆನ್ಪಿಟ್ಕೊಳ್ಳಿ. ಅವರು ಒಂದು ಸ್ಥಾನಕ್ಕೆ ಬಂದಾಗ ಇಲ್ಲ, ಹೊಸ ಆಯಾಮ ಏನಲ್ಲ ಇದು, ಇದು ಬಹಳ ಪ್ರೂವನ್ ಮೇಡಮ್. ಸಿದ್ದರಾಮಯ್ಯ ಆ್ಯಂಡ್ ಹೀಸ್ ಅಸೋಸಿಯೇಟ್ಸ್ ಜರ್ನಿ ವಾಸ್ ಆ್ಯಂಟಿ ಕಾಂಗ್ರೆಸ್, ಆ್ಯಂಟಿ BJP ಆಗಿ ಹುಟ್ಟಿ ಬಂದವರಲ್ಲ ಅವರು. ನಡವಳಿಕೆ ಆಗಿರ್ಬೋದು, ಅವ್ರಿಗೆ ಕೊಟ್ಟಿರುವಂಥ ಪ್ರಾಶಸ್ತ್ಯ ಮತ್ತು his capacity. I appreciate ಸಿದ್ದರಾಮಯ್ಯ. ಅವರು ಅದನ್ನ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ, ಗಳಿಸಿದ್ದಾರೆ, ಅದಕ್ಕೆ ಶ್ರಮಿಸಿದ್ದಾರೆ, ದುಡಿದಿದ್ದಾರೆ, ತಮ್ಮಷ್ಟಕ್ಕೆ ತಾವೇ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದನ್ನ ಈಗಲೂ ಮೂಡ ಹಗರಣ ಬಂದಾಗ ಹೈಕಮಾಂಡ್ ಹೇಳುತ್ತೆ ನಿಂತ್ಕೋಬೇಕು ಅವ್ರ ಬೆನ್ನಿಗೆ ಅಂತ ಸೂಚನೆ ಕೊಡುತ್ತೆ ಪ್ರತಿಯೊಬ್ಬರಿಗೂ. ಹೌದು, ಅದು ದಟ್ ವಾಸ್ ಸರ್ಪ್ರೈಸಿಂಗ್ ಫಾರ್ ಮಿ. ಇನ್ಫ್ಯಾಕ್ಟ್ ಹೈಕಮಾಂಡ್ ಅವರು ಇಲ್ಲ, ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟೆಪ್ ಡೌನ್ ಅಂತ ಹೇಳ್ಬೋದಿತ್ತು. ಆದರೆ ಐ ರಿಯಲಿ ಆಮ್ ಅಮೇಸ್. ಯಾಕೆ ಈಗ BJP ಹೈಕಮಾಂಡ್ ಬಗ್ಗೆ ಏನು ದರ್ಶನ್ ಅವ್ರು ಹೇಳಿದ್ರು, ನನಗೆ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ
ಬಗ್ಗೆನೂ ಆಲ್ಮೋಸ್ಟ್ ಅದೇ ರೀತಿ ಇದೆ. ವೆದರ್ ಹೈಕಮಾಂಡ್ ಈಸ್ ಎಕ್ಸಿಸ್ಟೆಂಟ್, ಯಾಕಂದರೆ ದಿಸ್ ಇಸ್ ಅ ರೈಟ್ ಟೈಮ್ ಫಾರ್ ಸಂಬಡಿ ಟು ರಿಟೈರ್. ಅವ್ರ ಏಜ್ ಆಗಲಿ ಅನುಭವಿಸಿದ್ದಾರೆ. ಈಗ ಒಂದು ಗುರುಗಳಾಗಿ ಒಬ್ಬರಿಗೆ ಮಾರ್ಗದರ್ಶಿಯಾಗಿ ಆವಾಗಲೂ ನಾನು ಸತ್ತಾಲಿ ಇಲ್ಲದಿದ್ದರೂ ಕೂಡ ನಾನು ಅಷ್ಟೇ ಶ್ರಮಿಸ್ತೀನಿ, ನಾನು ಜೊತೆಗೆ ನಿಲ್ತೀನಿ, ಅದನ್ನು ಮುಂದೆ ತೊಗೊಂಡು ಹೋಗೋಣ, ಬೇರೆ ಒಬ್ಬ ಲೀಡರ್ನ ನಾನು ಗಟ್ಟಿ ಮಾಡಿಬಿಟ್ಟು ಹೋಗ್ತೀನಿ, ಮುಂದೆ ಇನ್ನೂ 10 ವರ್ಷ ಇದು ಮುಗಿಲಿ, ಈ ರೀತಿಯ ಒಂದು ಭಾವನೆ ಇರಬೇಕು ಹೊರತು ಸಂಕುಚಿತವಾಗಿ ಸಿದ್ದರಾಮಯ್ಯ ಅನ್ನುವಂಥ ಸ್ಟೇಚರಿಗೆ ಈ ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಒಂದು ಗುರುಗಳಾಗಿ ನಿಂತ್ಕೊಂಡ್ಬಿಟ್ಟು ಕೈ ಹಿಡ್ಕೊಂಡು ಮುನ್ನಡೆಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಬಟ್ ಆ್ಯಸ್ ಯೂಶುವಲ್ ಅವರು ಕೂಡ ಅದೇ ರೀತಿಯಿಂದ, ಮತ್ತು ಈವನ್ ಜಾತಿ ಬಿಟ್ಟು ಮೇಲೆ ಅಂದರೆ ಅವರು ಜಾತ್ಯತೀತವಾಗಿ ಬಂದಂಥವ್ರು, ಅವರು ಸಮಾಜವಾದಿ ಮೂಲತಃ ಇಂದ ಬಂದಂಥವ್ರು, ಅದನ್ನು ಕೂಡ ಬೆಳೆಸ್ಕೊಂಡು ಹೋಗ್ತಾರೆ. ಅವನ್ನೆಲ್ಲ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಕೂಡ ಅವರು ವಿ ಹ್ಯಾವ್ ಸೀನ್ ದಟ್ ಹೀ ಈಸ್ ಆಲ್ಸೋ ಕ್ಯಾಸ್ಟಿಸ್ಟ್ ಟು ಸರ್ಟನ್ ಎಕ್ಸ್ಟೆಂಟ್. ವಿ ಹ್ಯಾವ್ ಸೀನ್ ದಟ್ ಪೋಸ್ಟ್ ಕೊಡೋದ್ರಲ್ಲಾಗಲಿ, ಸೆಕ್ರೆಟರೀಸ್ ಆಗಲಿ, ಮಿನಿಸ್ಟ್ರೀಸ್ ಆಗಲಿ, ಯಾರ ಜೊತೆ ಒಡನಾಟ ಆಗಲಿ, ಅದರಲ್ಲಿ ಕೂಡ ಅಂದರೆ ಸಂಭವ್ ಎಲ್ಲ ರೀತಿಯಿಂದನೂ ನಾರ್ಮಲ್ ಒಬ್ಬ ಪೊಲಿಟಿಷಿಯನ್ ಏನು ಮಾಡ್ತಾನೆ ಅವೆಲ್ಲ ಕೆಟ್ಟ ಪರಿಸ್ಥಿತಿ ಎಲ್ಲ ಒಳ್ಳೆಯದಾಗಲಿ ಆವರಿಸಿದೆ ಸಿದ್ದರಾಮಯ್ಯ ಅನ್ನೋ ಕ್ಯಾರೆಕ್ಟರ್ ಮೇಲೆ. ಹಾಗಾಗಿ ನನಗೆ ಈಗ ಬರ್ತಾ ಇರೋದು ಏನು ಬೆಳವಣಿಗೆ ಇದೆ ಅದರಿಂದ ಐ ಆಮ್ ನಾಟ್ ವೆರಿ ಸರ್ಪ್ರೈಸ್ಡ್. ರೈಟ್. ಕೇಶವರೇ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವ್ರು ಕೊಡೋ ಸ್ಟೇಟ್ಮೆಂಟಲ್ಲಿ ಒಂದು 3 ಶಬ್ದ, ಬಗ್ಗಲ್ಲ, ಕುಗ್ಗಲ್ಲ, ಜಗ್ಗಲ್ಲ ಅಂತ ಹೇಳಿದ್ರು. ಅದು BJP ಅವ್ರಿಗೆ ಹೇಳಿದ್ರ ಅಥವಾ ಕಾಂಗ್ರೆಸ್ನವ್ರಿಗೆ ಹೇಳಿದ್ರ ಅಂತ? ಯಾಕಂದರೆ ಇಲ್ಲೊಂದಷ್ಟು ಪ್ಲ್ಯಾನ್ಸ್ಗಳು ನಡೀತಾ ಇರೋದ್ರಿಂದಾಗಿ ಸೊ ಅದು ಕಾಂಗ್ರೆಸ್ನವ್ರಿಗೂ ಅಲ್ಲಿ ಸೂಚಿಸ್ತಾ ಇದ್ದಾರೆ, ನಾನು ಈ ಸೀಟಿಂದ ಕೆಳಗಿಳಿಯೋದಿಲ್ಲ. ಅವರು ಆ ಸ್ಟೇಟ್ಮೆಂಟ್ ಕೊಡ್ತಿರೋದು ಕಾಂಗ್ರೆಸ್ನವ್ರಿಗೆ ಮೆಸೇಜ್ ಕೊಡ್ತಾ ಇರೋದು ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ಇವತ್ತಿನ ದಿವಸ ವಾಸ್ತವ ಅವ್ರು ಒಪ್ತಾ ಇರೋದು BJPನವ್ರು ಒಪ್ತಾರೆ ಇಲ್ಲ ನೋಡಿ. BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಬಣಗಳಿರೋದು ವಾಸ್ತವ. ಆ ಬಣ ಬಡಿದಾಟಗಳು ನಡೀತಾನೆ ಇದ್ದಾವೆ. ಈಗ ನಾವು ಕರ್ನಾಟಕದಲ್ಲಿ ಇವಾಗ 136 ಸೀಟ್ ಕೊಟ್ಟಿದ್ದಾದ್ಮೇಲೆ ಕೂಡ CMನ ಅನೌನ್ಸ್ಮೆಂಟ್ ಮಾಡಲಿಕ್ಕೆ 1-2 ವಾರನೇ ಬೇಕಾಯಿತು. ಯಾಕಂದರೆ ಅಲ್ಲೂ ಆ ಗಜ್ಜಗಾಟ ನಡೀತಾ ಇತ್ತು, ನಾವು ನೋಡಿದ್ವಿ. ಅದೇ ಥರ BJPಯಲ್ಲೂ ಅಷ್ಟೇ. ಬಹುಶಃ ಇನ್ನೆಂದು ನಾವೆಲ್ಲೂ ಕಂಡಿರಲಿಲ್ಲ. ಏನಂತಂದರೆ ಒಬ್ಬ ರಾಜ್ಯಾಧ್ಯಕ್ಷನ ಅಪಾಯಿಂಟ್ ಮಾಡ್ಲಿಕ್ಕೆ 6 months ತಗೊಂಡ್ರು ಅವರು. ಅದೇ ಥರ ವಿರೋಧ ಪಕ್ಷದ ನಾಯಕನ ಒಬ್ಬನ ಹೆಸರು ಹೇಳಲು ಕೂಡ 6 ತಿಂಗಳು ತಗೊಂಡ್ರು. ವಿರೋಧ ಪಕ್ಷದ ನಾಯಕ ಅಲ್ಲದೆ ಅಧಿವೇಶನ ನಡೆದೋಯ್ತು. ಇನ್ನೊಂದೇನಂತಂದ್ರೆ ಇವತ್ತು ನಾವು ಯತ್ನಾಳ್ ಅವ್ರ ವಿಷಯ ಮಾತಾಡ್ತಾ ಇದ್ದೀವಿ. ಅವ್ರ ಹತ್ರ ನಿಜವಾಗ್ಲೂ ಈ 2200 ಕೋಟಿ ಮಾಹಿತಿ ಏನೋ ಇತ್ತು ಅಂತಂದ್ರೆ, ನಿಖರವಾದ ಮಾಹಿತಿ ಏನೋ ಇತ್ತು ಅಂತಂದಿದ್ರೆ ಇವತ್ತಿನ ದಿವಸ ಅವ್ರು ಸುಮ್ಮನೆ ಕೂರ್ತಿರ್ಲಿಲ್ಲ, ಬಹಿರಂಗ ಮಾಡ್ಬಿಡ್ತಿದ್ರು. ಕಾರಣ ಏನಂತಂದ್ರೆ ನೋಡಿ, ಅವ್ರು ಕಾಯ್ತಿದ್ದು 6 ತಿಂಗಳು ಕಾದ್ರೂ ನನ್ನನ್ನೆಲ್ಲೋ ಅಧ್ಯಕ್ಷನ್ ಮಾಡ್ತಾರೇನೋ ಅಂತ ಆಗ್ಲಿಲ್ಲ, ನನ್ನನ್ನೆಲ್ಲೋ ಆದರೂ ವಿರೋಧ ಪಕ್ಷದ ನಾಯಕರನ್ನ ಮಾಡ್ತಾರೆ ಅಂದ್ರೆ ಮಾಡಲಿಲ್ಲ. ಸೊ ಆಮೇಲೆ ಈ BJP, ಕರ್ನಾಟಕದ BJP ಎಷ್ಟು ಅವನತಿ ಇಳಿದೋಗಿದೆ ಅಂತಂದ್ರೆ ಬಹುಶಃ ಇನ್ನೆಂದು ಅವರ ಸರ್ಕಾರಕ್ಕೆ ಬರೋ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಯತ್ನಾಳ್ ಅವ್ರು ನಿಜವಾಗ್ಲೂ ಅವ್ರ ಹತ್ರ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಬಿಡುಗಡೆ ಮಾಡಿರೋ ಏನೂ ಇಲ್ಲ, ಇದೊಂದು ಹುಸಿ ಬಾಂಬ್ ಅಷ್ಟೇ. ಮತ್ತೆ ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಏನೋ ಹೇಳ್ತಿದ್ರು, ಅವರು ಸ್ಥಾನ ಬಿಟ್ಕೊಟ್ಟಿದ್ರೆ ಚೆನ್ನಾಗಿರೋದು. ಬಹುಶಃ ನಾವು ಎಲ್ಲೂ ಇತಿಹಾಸದಲ್ಲಿ ನೋಡಿಲ್ಲ, ನಾನು ಇಷ್ಟು ವಯಸ್ಸಾಗಿದೆ ನನಗೆ ಸಾಕು ಇನ್ನೊಬ್ರು ಕೊಡ್ತೀನಿ ಅಂತ ನಾವೆಲ್ಲೂ ನೋಡಿಲ್ಲ. ಎಷ್ಟಾದರೂ ಯಾಕಂದರೆ ವೀಲ್ ಚೇರ್ಗಳಲ್ಲೇ ಕೂತ್ಕೊಂಡು CM ಸ್ಥಾನಗಳಲ್ಲೇ ಆಗಿರೋರನ್ನು ಕೂಡ ನಾವು ನೋಡಿದ್ದೀವಿ. ಕೈಲಾಗಲ್ಲ ಅಂತಂದ್ರು CM ಅಧಿಕಾರ ಕಂಟ್ಕೊಂಡು ಕೂತ್ಕೊಂಡಿದ್ದವರು, ಅದಾಗಿದ್ದಾದ್ಮೇಲೆ ಇನ್ನು ಯಾರ್ಯಾರು ಹೋದ್ರು ಅನ್ನೋದು ಎಲ್ಲ ಕಡೆ ನೋಡಿದ್ವಿ. ಬೇರೆ ರಾಜ್ಯಗಳಲ್ಲೂ ನಾವು ಇದನ್ನ ನೋಡ್ತಾ ಬಂದಿದ್ದೀವಿ. ಮತ್ತೆ ಇನ್ನೊಂದು ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಹೇಳ್ತಿದ್ರು ಕಾಂಗ್ರೆಸ್ ಹೈಕಮಾಂಡ್ ಏನು ಕ್ರಮ ಕೈಗೊಳ್ತಿಲ್ಲ ಅಂತ. ಬಹುಶಃ ಎಲ್ಲೋ ಅವ್ರಿಗೂ ಒಂದು ಆತಂಕ ಆಗ್ತಿದೆ. ಏನಂತಂದ್ರೆ ಈ ಹಿಂದೆ ನಾವು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನೋಡಬೇಕಾಗಿತ್ತು. ಅದಾಗಿದ್ದಾದ್ಮೇಲೆ ಏನಂತಂದ್ರೆ ಯಡಿಯೂರಪ್ಪನವ್ರು ಬಹಳ ಅಸಮಾಧಾನಗೊಂಡ್ರು. ಅವರು ಜೈಲಿಂದ ಹೊರಗಡೆ ಬಂದ್ಮೇಲೆ BJP ಬಿಟ್ಟೆ ಹೊರಗಡೆ ಬಂದು KJP ಮಾಡಿದ್ರು, ಅವರು ಮುಳುಗೋದ್ರು, BJPನೂ ಮುಳುಗಿಸ್ಬಿಟ್ರು. ಬಹುಶಃ ಈ ಕಾಂಗ್ರೆಸ್ನಲ್ಲೂ ಅದೇ ತರ ಒಂದು ಆತಂಕ ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಅಂದಾಗ ಅಫ್ಕೋರ್ಸ್ ಈಗ ಮೂಡ ಹಗರಣ ತನಿಖೆ ಆಗ್ತಾ ಇದೆ, ಲೋಕಾಯುಕ್ತ ಸೀರಿಯಸ್ ಆಗಿ ಅದೇನೇನು ಮಾಡ್ಬೇಕು ಮಾಡ್ತಾ ಇದೆ. ಈಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗಲ್ಲೂ ಬರುತ್ತದು. ಸೊ ಬಹುಕೋಟಿ ಅನ್ನೋದ್ರಿಂದಾಗಿ ಅಗೇನ್ ಸಿದ್ದರಾಮಯ್ಯನವರು ಆ ವಿಷಯದಲ್ಲೂ ಲಾಕ್ ಆಗ್ತಾರೆ ಅನ್ನೋದ್ರೆ ಒಂದು ಬೆಸ್ಟ್ ಡಿಸಿಷನ್ ಕಾಂಗ್ರೆಸ್ ಹೈಕಮಾಂಡ್ ತಗೊಳಕ್ಕೆ. PMLA ಈಗಷ್ಟೇ ಸುದ್ದಿ ಬರ್ತಿದೆ, ಅವ್ರ PMLA ಪ್ರಕರಣ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರ ಮೇಲೇನು. ಅದು ನೆನೆ ಸ್ನೇಹಿಮಯ್ಯ ಕೃಷ್ಣ ಅವರು ಕೇಸ್ ಫೈಲ್ ಮಾಡಿದ್ರು, ಅದಕ್ಕೆ ಇವಾಗ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಅದು ಏನಂತಂದ್ರೆ ಬಹುಶಃ ಸಿದ್ದರಾಮಯ್ಯನವ್ರು ಏನಾದರೂ ಆ ಸ್ಥಾನದಿಂದ ಇಳಿದ್ರೆ ಅದು ಏನೋ ಹೇಳ್ತಾರೆ ಹಳ್ಳಿ ಕಡೆ ಇದು ಓರಿ ಕಿತ್ಕೊಂಡು ಊಟನ ಕಿತ್ಕೊಂಡು ಹೋಯ್ತು ಅನ್ನೋ ಥರ ಇವರೆಲ್ಲೋ ಒಂದು ಕಡೆ ಒಂದಷ್ಟು MLAಗಳನ್ನ ತಗೊಂಡು ಪಕ್ಷನೆಲ್ಲ ಛಿದ್ರ ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯನೂ ಕಾಂಗ್ರೆಸ್ಸಲ್ಲಿ ಕಾಡ್ತಾ ಇದ್ದಂಗಿದೆ. ಯಾಕಂತಂದರೆ ಈ ಸಿದ್ದರಾಮಯ್ಯನವ್ರು ಇವಾಗ ಇವತ್ತಿನ ದಿವಸ ಇಳಿದ್ರೂ ಅಷ್ಟೇ ಅವ್ರು ಪಟ್ಟಾಗಿ ಹಿಡಿದು ನಾನು ಇಳಿದ್ರೂ ನಾನು ಹೇಳೋರ್ನೇ CM ಮಾಡಬೇಕು ಅನ್ನೋ ಕಂಡೀಷನ್ ಹಾಕೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಬಹುಶಃ ಅದಕ್ಕೆ DCM ಒಪ್ಪೋ ಸಾಧ್ಯತೆಗಳಿಲ್ಲ. ಯಾಕಂದರೆ ಅವರು CM
ಸ್ಥಾನದಲ್ಲಿ ನಮ್ಮ ಮುಂಚೂಣಿಯಲ್ಲಿ ನಿಂತಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ನವ್ರು ನೋಡಿ, ಕಾಂಗ್ರೆಸ್ನವ್ರು ಎಲ್ಲ ನಾಯಕರು ಸಚಿವರುಗಳು DCM ಆದಿಯಿಂದ ಹಿಡಿದು ಎಲ್ಲರೂ ಇದ್ದಾರೆ. ನಾವು ಅವರಿಂದ ಬೆನ್ನು ನಿಂತಿದ್ದೀವಿ, ಪಕ್ಷ ನಿಂತಿದೆ, ಹೈಕಮಾಂಡ್ ನಿಂತಿದೆ, 130 ಶಾಸಕರಿದ್ದೀವಿ, ಸಿದ್ದರಾಮಯ್ಯನವರು ಬೆಂಬಲಕ್ಕೆ ಅಂತೇಳಿ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಡೆ ಬಂದು ಇನ್ನೊಂದು ಕಡೆ ಸ್ಟೇಟ್ಮೆಂಟು ನಾನು ಸಿದ್ಧನಿದ್ದೀನಿ, ನಾನು ಅರ್ಹನಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಇರೋಷ್ಟು ಗೊಂದಲಗಳು ಬಹುಶಃ ವಿರೋಧ ಪಕ್ಷದಲ್ಲೂ ನಾವು ನೋಡ್ತಾ ಇಲ್ಲ. ಯಾಕಂದ್ರೆ ಅವ್ರು ನೋಡಿ, ಈ 6 ತಿಂಗಳಿಂದ ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವುದೇ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿಲ್ಲ, ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಬರೀ ಹಗರಣಗಳ ಬಗ್ಗೆನೇ ಸುದ್ದಿ ಆಗ್ತಿದೆ. BJPನವರು ಏನೋ ಅವರು ಒಂದು ವಿರೋಧ ಪಕ್ಷವಾಗಿ ಅವರು ಒಂದು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಇಂಪಾರ್ಟೆಂಟ್ ಆಡಳಿತ ಪಕ್ಷಕ್ಕಿಂತ ಅವರು ವಾಚ್ ಡಾಗ್ ಆಗಿ ಅವರು ದನಿ ಎತ್ತಬೇಕಾಯ್ತು. ಅವ್ರಿಗೂ ಇದ್ರ ಬಗ್ಗೆ ಆಸಕ್ತಿನೇ ಇದ್ದಂಗೆ ಕಾಣ್ತಿಲ್ಲ. ಏನಾದರೂ ಮಾಡಿ ಇವಾಗ ಅವ್ರು ಏನಂತಂದರೆ ಈ ಆಪರೇಷನ್ ಮಾಡೋ ಒಂದು ಅದು ಅವ್ರ ಪರಿಪಾಠ ಅವರೇ ಶುರು ಮಾಡಿದ್ದು. ಏನಾದರೂ ಮಾಡಿ ಸರ್ಕಾರ ಉರುಳಿಸೋಣ ಅಂತ ಪ್ರಯತ್ನ ಮಾಡ್ತಿದ್ರು, ಅದು ಏನೂ ಆಗಿಲ್ಲ. ಆಮೇಲೆ ಮೂಢ ಹಗರಣ ಒಂದು ಬೆಳಕಿಗೆ ಬಂತು. ಮೂಢ ಹಗರಣನ ಇಟ್ ಇಸ್ ಎಷ್ಟು ದೊಡ್ಡದಾಗಿ ಆಗೋಗಿದೆ ಅಂತಂದರೆ ಇದೇನು ಇವತ್ತು ಹೊಸದಾಗಿ ಆಗಿರೋದಲ್ಲ, ಯಾವಾಗೋ ಆಗಿರೋವಂಥ ಒಂದು ಹಗರಣನೇ ಇವತ್ತಿನ ದಿವಸ ಹೆಮ್ಮರವಾಗಿ ಮಾಡಿಟ್ಬಿಟ್ಟಿದ್ದಾರೆ. ಏನಾದರೂ ಮಾಡಿ ಸಿದ್ದರಾಮಯ್ಯ ಅವ್ರು ಇಳಿಸಲೇಬೇಕು ಅನ್ನೋ ಒಂದು ಛಲ BJPನವ್ರಿಗೆ ಬಂದಿರೋಂಗೆ ಬಹುಶಃ ಕಾಂಗ್ರೆಸ್ನಲ್ಲೂ ಕೆಲವ್ರಿಗೆ ಅದಿದೆ. ಅವರಿಬ್ಬರು ಒಟ್ಟಿಗೆ ಸೇರ್ಕೊಂಡೇ ಒಂದು ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕಂತೂ ಕಾಣ್ತಾ ಇದೆ ಅಷ್ಟೇ. ಪುರಾಣಿಕ್ ಸರ್, ಈ ಪಕ್ಷ ವಿರೋಧಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಜನಪ್ರತಿನಿಧಿಗಳ ಸ್ಟೇಟ್ಮೆಂಟ್ಗೆ ಕಡಿವಾಣ ಹಾಕೋದಕ್ಕೆ ಹೈಕಮಾಂಡು ಅಂತ ಒಂದಿರುತ್ತೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಂಥರ ನಿಷ್ಕ್ರಿಯ, ಸರಿಯಾದಂಥ ನಡೆಯನ್ನು ತಗೊಳ್ತಿಲ್ವೇನೋ, ಸರಿಯಾದ ಸೂಚನೆಯನ್ನು ಕೊಡ್ತಿಲ್ವೇನೋ, ಕೊಟ್ಟರು ಅದನ್ನು ಪಾಲನೆ ಮಾಡಲ್ವೇನೋ ಅಂತ. ಈಗ ನೋಡಿ, ಕಾಂಗ್ರೆಸ್ ತಗೊಂಡ್ರೆ BK ಹರಿಪ್ರಸಾದ್ ಆಗಾಗ ಮಾತಾಡ್ತಾರೆ, CM ಯಾರಿರಬೇಕು, ಮುಂದಿನ 5 ವರ್ಷ ಯಾರಿರ್ತಾರೆ ಅಂತ ಆಗಾಗ KN ರಾಜಣ್ಣವ್ರು ಮಾತಾಡ್ತಾರೆ, DK ಶಿವಕುಮಾರ್ ಬೆಂಬಲಿಗರು ಅವ್ರ ಇಚ್ಛೆಯನ್ನು ವ್ಯಕ್ತಪಡಿಸೋದಕ್ಕೆ ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಂಥದ್ದೊಂದು ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ನೋಡಿದ್ರೆ BJP ಅದಕ್ಕೆ ಹೊರತಾಗಿಲ್ಲ. ಯತ್ನಾಳ್ ಸ್ಟೇಟ್ಮೆಂಟನ್ನು ಗಮನಿಸಿದ್ದೀರಿ ಆಪರೇಷನ್ ವಿಚಾರಕ್ಕೆ. ವಿಜಯೇಂದ್ರ ಕುರಿತಂತೆ ಅವ್ರು ಇರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಆಗಾಗ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಒಂದು ಪಕ್ಷ ಅಂದಾಗ ಸೂಚನೆ, ಪಕ್ಷ ಒಂದು ನಿರ್ಧಾರ ತಗೊಂಡಿದೆ ಅಂದಾಗ ಅದಕ್ಕೆ ಬದ್ಧರಾಗಿರುವಂಥ ಬದ್ಧತೆ ಮಾಯ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಈಗ ಅವರು ನಮ್ಮ ಸ್ನೇಹಿತರು ಹೇಳಿದ್ರು ಹೈಕಮಾಂಡ್ ಅಂತ. ಈಗ ಹೈಕಮಾಂಡ್ ಅನ್ನೋದು ಒಂದು ಮಿತ್, ಅದು ಸುಮ್ಮನೆ ಅದೊಂದು ಗುಂಪುಗಾರಿಕೆ ಅಲ್ಲೂ ಇದೆ ಟಾಪಲ್ಲಿ. ಅದು ಸುಮ್ಮನೆ ನಾವು ಮಾಮೂಲಾಗಿ ಪೊಲಿಟಿಕಲ್ ಜಾರ್ಗನ್ ನಲ್ಲಿ ಅನಲೈಸಿಸ್ ಮಾಡುವಾಗ ಒಂದು ಹೈಕಮಾಂಡ್ ಅಂತ ಹೇಳ್ತೀವಿ. ಅವರಲ್ಲಿ ಡಿಸಿಷನ್ ಮೇಕಿಂಗ್ ಅಂತಕ್ಕಂಥ, ಈಗ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ಇನ್ನರ್ ಡೆಮೋಕ್ರಸಿ ಅನ್ನೋದು ಇರೋದಿಲ್ಲ. ಇಟ್ ಇಸ್ ಅ ಕಾಕಸ್ ಅಂತ ಇರುತ್ತೆ. ಆ ಕಾಕಸ್ ಅಂದ್ರೆ ಏನೋ, ಈ ಡಿಸಿಷನ್ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಜಯರಾಮ್ ರಮೇಶ್, ಈ ಒಂದು 4-5 ಜನ ದೇ ಟೇಕ್ ಎ ಡಿಸಿಷನ್ ಅಂಡ್ ದೆನ್ ದೇ ಟ್ರೈ ಟು ಟೆಲ್ ದ ಅದರ್ಸ್ ಯು ಫಾಲೋ ದಿಸ್ ಅಂತ. ಅಷ್ಟೇ ಹೊರತು ಆ ರೀತಿಯ ಒಂದು ಇದು BJPನಲ್ಲಿ ಅಷ್ಟು ಒಂದು ರೀತಿಯಲ್ಲಿ ನೇರವಾಗಿ ಕಾಣಲ್ಲ. ಅಲ್ಲಿ ಗುಂಪುಗಳು ಜಾಸ್ತಿ ಇದೆ. ಸಂತೋಷ್ ಗುಂಪಿದೆ, RSS ಅಂತ ಹೇಳಿದ್ರು, RSS ಇದೆ, ಪ್ಲಸ್ ಇವರು ಮತ್ತೆ ವಿಜೇಂದ್ರನ ಗುಂಪು ಇದೆ, ಯತ್ನಾಳ್ ಅವ್ರ ಗುಂಪಿದೆ, ಭಿನ್ನಮತೀಯರು. ಸೊ ಭಿನ್ನಮತೀಯರ ಡಿಸಿಡೆನ್ಸ್ ಅಂತಕ್ಕಂಥದ್ದು ಇಟ್ಸ್ ಅ ಪಾರ್ಟ್ ಆಫ್ ಪೊಲಿಟಿಕಲ್ ಸಿಸ್ಟಮ್. ಅದು ನೀವೆಲ್ಲೂ ತೆಗಿಯೋಕ್ಕಾಗಲ್ಲ. ಆದರ್ಶ ರಾಜಕಾರಣ ಮತ್ತೆ ಅವರು ನಮ್ಮ ಅರವಿಂದ್ ಹೇಳಿದಾಗ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಂಡು, ಅರೆ ನನಗೆ ಸಿದ್ದರಾಮಯ್ಯ ನಾನು 52 ವರ್ಷದಿಂದ ನೋಡಿದ್ದೀನಿ, ಸ್ಟೂಡೆಂಟ್ ಆಗಿದ್ದಾಗ ನೋಡಿದ್ದೀನಿ. ಅವರಲ್ಲಿ ಹಠಮಾರಿತನ ಇದೆ. ಆಮೇಲೆ ಅವರು ಪಕ್ಷಾಂತರ ಮಾಡಿದ್ದಾರೆ. ಆಮೇಲೆ ತಮ್ಮನ್ನ ಬೆಳೆಸಂತ ಗುರುಗಳನ್ನು ಬಿಟ್ಟು ಅವರಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ವಿರುದ್ಧ ಅವ್ರು ಮಾತಾಡಿರೋದನ್ನ ನೋಡಿದ್ರೆ ನಿಮಗೆ ಅನ್ಸುತ್ತೆ ಇವರು ಒಂದು ರೀತಿ ಸ್ಟ್ಯಾಂಡರ್ಡ್ ಇಲ್ಲ ಅಂತ. ಆಮೇಲೆ ಈ ರಾಜ್ಯಪಾಲರ ಒಂದು ಏನು ಅನುಮತಿ ಕೊಟ್ಟಿದಾರಲ್ಲ, ಅದನ್ನ ಆವಾಗ ಅವರ ಬಸವರಾಜ ಭರದ್ವಾಜ್ ಕಾಂಗ್ರೆಸ್ ರಾಜ್ಯಪಾಲ ಅವರಿದ್ದಾಗ ಅದನ್ನು ತುಂಬ ಹೃದಯದಿಂದ ಸ್ವಾಗತಿಸಿ ಯಡಿಯೂರಪ್ಪ ಶುಡ್ ರಿಸೈನ್. ಏನೋ ಅವರು ರಾಷ್ಟ್ರಪತಿಗಳ ಪ್ರತಿನಿಧಿ, ಸಂವಿಧಾನದ ರಕ್ಷಕರು ಕೊಟ್ಟಿರ್ತಕ್ಕಂಥ ಆದೇಶ ಅವ್ರ ತಲೆ ಬಾಗ್ಬೇಕು, ರಾಜೀನಾಮೆ. ಈ ರೀತಿ ಒಂದ್ ರೀತಿಯಲ್ಲಿ ಉಲ್ಟಾ ಹೊಡೆಯೋದು ಅಥವಾ ಅನುಕೂಲ ಸಿದ್ದು ಅಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡ್ತಾರೆ. ಇದು ಪಾಲಿಟಿಷಿಯನ್ ಈಸ್ ನಾಟ್ ಎ ಸ್ಟೇಟ್ಸ್ ಮ್ಯಾನ್. ಅವ್ರು ಅರವಿಂದ್ ಹೇಳಿದಾಗೆ ಅವರಲ್ಲಿ ಒಳ್ಳೆ ಗುಣ ಇತ್ತು, ನಾನು ನೋಡಿದ್ದೀನಿ. ಅನೇಕ ಸಾರಿ ಅವರ ಹಠಮಾರಿತನದಿಂದಾಗಿ ಆ ಒಂದು ಸ್ಟೇಟ್ಸ್ಮನ್ಶಿಪ್ ಅನ್ನೋದನ್ನ ಅವ್ರು ಕಳ್ಕೊಂತಾ ಬಂದಿದ್ದಾರೆ. ಸ್ಪೆಷಲಿ ಈ ಒಂದು ಪ್ರಕರಣದಲ್ಲಿ ಅಗತ್ಯ ಇರಲಿಲ್ಲ ಅವರಿಗೆ. ನೋ ನೀಡ್ ಫಾರ್ ಹಿಮ್. ಸೊ ನೋಡಿ, ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿದಾಗ ಅವ್ರು ಎಲ್ಲೆಲ್ಲಿ ಅಧಿಕಾರದಲ್ಲಿದ್ರು ಒಂದ್ಸರಿ ಸೋತಿದ್ರು. ಆ ಸೋತಾಗ ಆ ಪ್ರಕರಣ ಹಾಗೆ ಬಿಡ್ತು ಒಂದು 6-7 ವರ್ಷ. ಮತ್ತೆ ಅವರು ಉಪಮುಖ್ಯಮಂತ್ರಿ ಆದಾಗ ಮತ್ತೆ ಜೀವಂತ ಬಂತು. ಆಮೇಲೆ 50-50 ಮಾಡಿದ್ರು, 60 ಪಾರ್ಟಿ ಇದ್ದದನ್ನು. ಆಮೇಲೆ ಮತ್ತೆ ಹೇಳಿದ್ರೆ 50-50 ಬೇಡ, ತೆಗೆದಾಕ್ಬಿಡಿ ಅಂತ ಹೇಳಿ. ಇದೆಲ್ಲ ಗೊಂದಲ ನೋಡಿದ್ರೆ ಅಲ್ಲ ಸರ್, ವಂಶದ ಮೇಲೆ ರಾಜಕೀಯನೇ ಇರ್ಬೋದು, ಆದ್ರೆ ವ್ಯಕ್ತಿ ಅಂತ ನೋಡ್ಬೇಕಾದ್ರೆ ವಯಸ್ಸಾಗ್ತಿರುತ್ತೆ, ಮಾಡ್ತಾ ಇರ್ತಾರೆ. ಒಂದೊಳ್ಳೆ ರಿಟೈರ್ಮೆಂಟ್ ಅನ್ನು ಬಯಸಲ್ವಾ ಮನಸ್ಸು?
ಅವ್ರಿಗೆ ಬರಲ್ಲ. ಪವರ್ ಕರಪ್ಷನ್, ಅಬ್ಸಲ್ಯೂಟ್ ಪವರ್ ಕರಪ್ಷನ್, ಅಬ್ಸಲ್ಯೂಟ್ಲಿ ಅಧಿಕಾರದ ನೀವು ಒಬ್ಬ ವ್ಯಕ್ತಿ ಎಷ್ಟೇ ಭಾಷಣ ಮಾಡಿದ್ರು, ನಾನೇ ಆಗ್ಲಿ ನೀವೇ ಆಗ್ಲಿ ಅರವಿಂದ್ ಆಗ್ಲಿ, ನಾವ್ ಎಷ್ಟೇ ತತ್ವ ಸಿದ್ಧಾಂತ ಹೇಳ್ತೀವಿ ಇಲ್ಲಿ ಆರಂಚರ್, ಬಟ್ ನಮಗೆ ನೀವು ನಿಜವಾದ ಟೆಸ್ಟ್ ಅನ್ನ ಹೊರೆ ಹಚ್ಚಬೇಕಾದ್ರೆ ಲಿಟ್ಮಸ್ ಟೆಸ್ಟ್ ಏನೋ ಅಧಿಕಾರದಲ್ಲಿ ಕೂರಿಸ್ಬೇಕು. ಆ ಅಧಿಕಾರದಲ್ಲಿ ಕೂರಿಸಿದಾಗ ಅವ್ರು ನಾನು 1 ಟರ್ಮ್ ಇರ್ತೇನೆ. ಅದಕ್ಕೆ ನಾನು ಮೊದಲಿಂದ ನಿಮ್ಮ ಚಾನಲ್ ಮತ್ತೆ ಅನೇಕ ಚಾನಲ್ ಹೇಳೋದು 2 ಟರ್ಮ್ ಮೇಲೆ ಕೊಡ್ಕೊಡುದು, 2 ಟರ್ಮ್ ಮೇಲೆ ಆಮೇಲೆ ಅವ್ರ ವಂಶದವ್ರು ಯಾರಿಗೂ ಕೊಡ್ಕೊಡುದು, ಆವಾಗ ರಾಜಕೀಯ. ಈಗ ಸಿಂಗಾಪುರ್ ತಗೊಳ್ಳಿ, ನಾನು ಹೇಳಿದ್ನಲ್ಲ, ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಆ ವ್ಯಕ್ತಿಯ ಒಂದು ನಿರಂಕುಶ ಇಡ್ತಾ ಇದೆ. ಆದ್ರೆ ಇಲ್ಲಿ ಹೈಕಮಾಂಡ್ ಅಂತಕ್ಕಂಥದ್ದು ಇಟ್ಸ್ ಎ ಮಿತ್ ಅಂಡ್ ಇಟ್ ಇಸ್ ಎ ಗ್ರೂಪಿಸಮ್, ನಥಿಂಗ್ ಬಟ್ ಮ್ಯಾನಿಪುಲೇಟಿವ್ ಎಂಟಿಟಿ. ಅದರಿಂದ ಬಿಜೆಪಿನಲ್ಲಿ ಅದನ್ನ ಒಂದು ತೋರಿಸ್ತಾರೆ ಅವರು. ಅಲ್ಲಿ ಮೋದಿ ವಿರೋಧನೇ RSS ಗುಂಪಿದೆ. ಸಂತೋಷ್ ಯಾವಾಗಲೂ ಕೈ ಆಡಿಸ್ತಾ ಇರ್ತಾರೆ ಕರ್ನಾಟಕದಲ್ಲಿ. ಈಗ ಅವರೆಲ್ಲ ಸಂತೋಷ್ ಫಾಲೋಯರ್ಸ್. ಅವ್ರು ಹೇಳಿದ್ರಲ್ಲ 5-6 ಜನ ಹೆಸರು ಹೇಳಿದ್ರಲ್ಲ, ಹರೀಶ, ಆಮೇಲೆ ಸಿದ್ದೇಶ, ಅವ್ರ ಎಲ್ಲ ಇವರೆಲ್ಲ ಡಿಸ್ಕಂಟ್ರಲ್ ಫೆಲೋಸ್. ಈ ಹತಾಶ ಮನೋಭಾವನೆಯವರು ತಮ್ಮ ಪಕ್ಷದ ಹೈಕಮಾಂಡ್ಗೆ ಮುಚ್ಚುಗರ ಮಾಡುವ ರೀತಿಯಲ್ಲಿ ಅವರು ವರ್ತಿಸ್ತಾರೆ. ನಾವು ಈ ತರ ಮಾಡ್ತೀವಿ, ನಮ್ಗೆ ಒಂದು ಸ್ಥಾನ ಕೊಡಿ ಅಂತ. ಅವ್ರಿಗೆ ಸ್ಥಾನ ಕೊಟ್ರೆ ಬಿಜೆಪಿಗೆ ಇನ್ನೂ 20 ಸೀಟು ಬರೋದಿಲ್ಲ. ಇಂಥವ್ರಿಗೆಲ್ಲ ಅಧಿಕಾರ ಕೊಟ್ರೆ ಕಾರಣ ಏನಂದ್ರೆ ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿ. ಯಶಸ್ವಿ ಅಂದ್ರೆ ಆಡಳಿತ ದೃಷ್ಟಿಯಿಂದ ಮತ್ತೆ ಬೇರೆ ಬೇರೆ ಒಂದು ವಿಚಾರ, ಬಟ್ ಅದನ್ನ ಅನೇಕ ರೀತಿಯಲ್ಲಿ ಲೋಕಪಾಲನ್ನೇ ನಾಶ ಮಾಡಿದಂತ ವ್ಯಕ್ತಿಯನ್ನ ನೀವು ಒಬ್ಬ ಸ್ಟೇಟ್ಸ್ಮನ್ ಅಂತ ಹೆಂಗ್ ಹೇಳ್ತೀರಿ? ತಪ್ಪದು. ಅವರು ಒಬ್ಬ ರಾಜಕಾರಣಿ. ಅಕಾರ್ಡಿಂಗ್ ಟು ಮೀ ಇಸ್ ಎ ಪೊಲಿಟಿಷಿಯನ್, and as a politician how he should behave, he has behaved. There is nothing more to expect it, but he's a good man. He's a man with a lot of socialist ideas. ಇಟ್ಬಿಟ್ರೆ ನೀವು ಆದರ್ಶದ ರೀತಿಯಲ್ಲಿ ನೋಡೋದಾದ್ರೆ ಅವರು ಅಧಿಕಾರ ಬಿಟ್ಕೊಡೋದು ಅವೆಲ್ಲ ಐ ಡೋಂಟ್ ಥಿಂಕ್ ನೋಬಡಿ ಕೇಸ್ ಅಂತವ್ರು ಯಾರಿದ್ದಾರೆ ಕರ್ನಾಟಕದ ಸ್ಟ್ಯಾಂಡರ್ಡ್ ಅಂತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ? ಕೆಂಗರಾಜ ಮತ್ತಯ್ಯ, ನಿಜಲಿಂಗಪ್ಪ, ಆ ಒಂದು ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ಈ ಮಟ್ಟದ ರಾಜಕಾರಣಿಗಳು ಮುತ್ಸದ್ದಿಗಳು ಅಂತೀವಿ ಅವ್ರ ಸ್ಟೇಟ್ಸ್ಮನ್. ಇಲ್ಲ, ಇವರೆಲ್ಲ ಪಾಲಿಟಿಷಿಯನ್ ಅಂದ್ರೆ ಏನು? ಹೂ ಥಿಂಕ್ಸ್ ಆಫ್ ದಿ ನೆಕ್ಸ್ಟ್ ಎಲೆಕ್ಷನ್. ನೀವು ಸಾರ್ವಜನಿಕರಿಗೆ ಏನಾದ್ರು ತಿಳಿಸೋದಾದ್ರೆ ಈ ಒಂದು ವಿಷಯದಲ್ಲಿ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನನ್ನ ಸಹಮತ ಇದೆ. ಕರೆಕ್ಟ್. ಒಂದು ಚಿಕ್ಕ ಒಂದು ಅಡಿಷನ್ ಏನಂತಂದ್ರೆ ಇದರಲ್ಲಿ ಅವರು ಮುಖ್ಯಮಂತ್ರಿ ಆಗಿ ಉಳಿಯೋದು ಮಾತ್ರ ಅಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋದಂತ ಬಣ ಇರ್ತಾರೆ. ಅದರಲ್ಲಿ ಯಂಗ್ಸ್ಟರ್ಸ್ ಇರ್ತಾರೆ, ಈಗ ಭೈರತಿಯವರು ಇರ್ಬೋದು, ಇವ್ರು ಇರ್ಬೋದು, ಅವರೆಲ್ಲ ಇರ್ತಾರೆ. ಸೊ ಅವ್ರೇನೋ ಒಪ್ಕೊಂಡ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅವರ ಬಣದಲ್ಲಿ ಅವರಿಗೆ ಸಹಾಯ ಮಾಡದಂಥವ್ರು, ಅವ್ರ ಜೊತೆಗೆ ನಿಂತವ್ರದ್ದು ಹಣೆ ಬರ ಏನು, ಅವ್ರಿಗೋಸ್ಕರ ಆದ್ರೂ ಇಂತಲ್ಲಿ ನಿಂತು ಎದುರಿಸಬೇಕಾಗತ್ತೆ. ಇದು ದಿಸ್ ಆರ್ ಆಲ್ ಹಾರ್ಡ್ ಫ್ಯಾಕ್ಟ್ಸ್ which I understand, which I really understand, but I still keep speaking about something of a positivity. There is a reason behind it. We have to propagate something positive anta aste. Right. Just to add whatever professor told. Okay. 1200 ಕೋಟಿ ಡೆವಲಪ್ಮೆಂಟ್ ಒಂದು ಪಕ್ಷ ಆಗ್ತಾ ಇದ್ರೆ ಜನ ನಂಬಿದ್ದು ನಿಮ್ಮ ಗ್ಯಾರಂಟಿಯನ್ನು, ಜನ ನಂಬಿದ್ದು ನೀವು ಹೇಳಿದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ವಿಚಾರವನ್ನು, ಜನ ನಂಬಿದ್ದು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀವಿ ಅನ್ನುವಂಥ ನಿಮ್ಮ ಮಾತನ್ನು, ಆ ಡೆವಲಪ್ಮೆಂಟ್ನ ಬ್ರೇಕ್ ಹಾಕಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಸ್ಟ್ಯಾಂಡ್ ನೋಡಿ. ನಾವು ಹೇಳಿದಾಗೆ ಇದು ಯತ್ನಾಳ್ ಅವರ ಹೇಳಿಕೆನ ಕಾಂಗ್ರೆಸ್ ವೆರಿ ಸೀರಿಯಸ್ಲಿ ತಗೊಂಡು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಅದಕ್ಕೆ ಹೇಳಿರ್ತಕ್ಕಂಥದ್ದು. ಬೇರೆ ಬೇರೆ ಕಡೆ ಎಲ್ಲ ಮಾಡಿದಾರಲ್ಲ ಆಪರೇಷನ್ ಕಮಲ, ಬೇರೆ ಬೇರೆ ಕಡೆ ಎಲ್ಲ ಖರೀದಿ ಮಾಡಿದಾರಲ್ಲ, ಕರ್ನಾಟಕದಲ್ಲಿ 17 ಜನನ ತಗೊಂಡೋಗಿ ಸರ್ಕಾರ ಮಾಡಿದ್ರಲ್ವಾ. ಆದರೆ ನಮ್ಮ ಸ್ಟ್ಯಾಂಡ್ ಒಂದು, ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ಬಾರಿ ಇವ್ರ ಹೇಳಿಕೆನ ನೀವು ಹುಚ್ಚರೋ ಅಥವಾ ಮಾನಸಿಕ ಅಸ್ವಸ್ಥರೋ ಅಥವಾ ನಿಮಾನ್ಸೋ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಟರ್ ಒಂದು, ಇವ್ರ ಮಾತಲ್ಲಿ ತಪ್ಪಿಲ್ಲ, ನಿಜನಾಗಿದ್ರೆ ಅವ್ರು ಯಾರು ಹೇಳಬೇಕು, ಒಪ್ಪದಾಗೆ ಹೇಳಬೇಕು. ಇಲ್ಲ ಅಂದ್ರೆ ಯತ್ನಾಳ್ನ ಬಂಧನ ಮಾಡಬೇಕು. ಅಷ್ಟು ಸೀರಿಯಸ್ ಆಕ್ಷನ್ ಡೆಫಿನೆಟ್ಲಿ ತಗೊಳ್ಳಬೇಕು. ಆದ್ರೆ ಕಾಂಗ್ರೆಸ್ ಮಾತ್ರ ಇವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಬೆನ್ನಿಗೆ ಎಲ್ಲಾ 135 ಜನ ಶಾಸಕರು ಜೊತೆಗೆ ನಿಂತಿದ್ದೀವಿ. ಇವನ್ ಹೈಕಮಾಂಡ್ ಆಲ್ಸೋ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ. ಜೊತೆಗೇನೆ ಕಾಂಗ್ರೆಸ್ ಅಲ್ಲಿ ಕೂಡ ಈ ರೀತಿ ಹೇಳಿಕೆ ಬರ್ತಾ ಇದೆ, ಅದಕ್ಕೂ ಕೂಡ ಕಡಿವಾಣ ಅಂದ್ರೆ ಈ ಶಿಸ್ತು ನಮಗೂ ಕೂಡ ನೀವು ನಿಮ್ಮ ಶಿಸ್ತು ನೀವೇ ಹಾಕೊಳ್ಳಿ. ಟೋಟಲ್ ರಾಜಕೀಯದ ಮಟ್ಟವೇ ಹೆಚ್ಚಿಸುವಂತ ದಿಟ್ಟಿನಲ್ಲಿ ಒಂದು ಹೆಜ್ಜೆ ಆಗ್ಲಿ ಅಂತ ನಾವು ಈಗ ಇವರು ಸ್ಥಾನ ಬಿಟ್ಕೊಡ್ಬೇಕು. ಬಹುಶಃ ನಾವು ಈ ಹಿಂದೆ ನೋಡಿದ್ವಿ, ರೈಲ್ವೆ ಅಪಘಾತ ಆಗಿದ ತಕ್ಷಣ ರೈಲ್ವೆ ಮಂತ್ರಿ ಆಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ಥಾನ ಬಿಟ್ಕೊಟ್ಟಿದ್ರು. ಅಂತ ರಾಜಕಾರಣಿಗಳು ನಾವು ಕರ್ನಾಟಕ ದೇಶ ಯಾವತ್ತ ನೋಡುತ್ತೋ ಇಲ್ಲೋ ಅಂತ ನಮ್ಗೆ ಅನುಮಾನ ಇದೆ. ಇಲ್ಲಿ ಇನ್ನೊಂದೇ ಅಂದ್ರೆ ಇಲ್ಲಿ ಯತ್ನಾಳ್ ಅವರೇ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಏನಂತಂದ್ರೆ, ಈ
BJPನವರು ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡಬೇಕಾದ್ರೆ ಇವ್ರು ಯತ್ನಾಳ್ ಟೀಮ್ ರಮೇಶ್ ಜಾರಕಿಹೊಳಿ ಇವರೆಲ್ಲ ಬೆಂಗಳೂರಿಂದ ಬಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡ್ತೀವಿ ವಾಲ್ಮೀಕಿ ಹಗರಣದ ಬಗ್ಗೆ ಅಂತಂದ್ರೆ ಅದ್ರ ಸುದ್ದಿನೇ ಇಲ್ಲ. ದಸರಾ ಆದ್ಮೇಲಂತೆ ಅವೆಲ್ಲ ಸುಮ್ಮನೆ ಕತೆ. ದರ್ಶನ್ ಅವರು, ಅರವಿಂದ್ ಅವರು, ಕೇಶವ್ ಅವರು ಹಾಗೇನೆ ಚಂಬಿ ಪುರಾಣಿಕ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಅದ್ಯಾವುದೇ ಸ್ಟೇಟ್ಮೆಂಟನ್ನು BJP, JDS, ಕಾಂಗ್ರೆಸ್ ಯಾರೇ ಕೊಡ್ತಾ ಇದ್ರೂ ಕೂಡ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಸುಮೋಟೋ ಕೇಸ್ಗಳನ್ನು ದಾಖಲಿಸಿ ವಿಚಾರಣೆಯನ್ನು ಮಾಡಿ ಸಾಕ್ಷಿ ಒದಗಿಸಿ ಅನ್ನುವಂಥ ನೇರ ವಿಚಾರಣೆಗಳಾಗಬೇಕು, ತನಿಖೆ ಆಗಬೇಕು. ಒಂದು ಪಕ್ಷ ನಿಜವೇ ಆಗಿದ್ದರೆ ಬಲಿಷ್ಠವಾಗಿ ಜನರ ನಿರ್ಧಾರದ ಸರ್ಕಾರಗಳನ್ನು ಅಲುಗಾಡಿಸುವಂಥ ಪ್ರಯತ್ನ ಆಗಿದ್ರೆ ಅಂಥ ಗೋಜಿಕೈ ಹಾಕಬೇಡಿ, ಅಂಥ ಅಕ್ಷಮ್ಯ ಅಪರಾಧವನ್ನು ಮಾಡೋಕ್ಕೆ ಹೋಗಬೇಡಿ. ಆ ಅಪರಾಧ ಮಾಡಿರೋದು ಗೊತ್ತಾದರೆ ಮುಂದೆ ಚುನಾವಣೆ ಅಂತಿರುತ್ತೆ, ಅಲ್ಲಿ ನೀವು ಆಯ್ಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರೇ ರಾಜಕೀಯ ಪಕ್ಷ ಆಗಿದ್ದರೂ ಕೂಡ ತಗೊಳ್ಳೋ ಪ್ರತಿ ಸ್ಟೆಪ್ಪನ್ನು ಸುರು ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.